ಪ್ರಧಾನಿ ನರೇಂದ್ರ ಮೋದಿ ಅವರ ಮಾತುಗಳು ಯಾವ ಸಂದೇಶವನ್ನ ದೇಶಕ್ಕೆ ನೀಡಲು ಹೊರಟಿವೆ ಸರ್? हमें पेट्रोल डीजल का उपयोग कम करना होगा। खाने का तेल का जो उपयोग करता है अगर वो कुछ कमी करे, साथियों गोल्ड यानी सोने की खरीद एक और पहलू है जिसमें विदेशी मुद्रा बहुत अधिक खर्च होती है। ಅಂತ ಇಂಪೋರ್ಟೆಡ್ ಸಬ್ಸ್ಟೆನ್ಸಸ್ನ ಕಮ್ಮಿ ಮಾಡ್ಕೊಳ್ಳಿ, ಅದನ್ನು ಕಮ್ಮಿ ಮಾಡಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಬಂದು ಚಿನ್ನ, ಅದು ಅತಿ ಹೆಚ್ಚು $72 ಬಿಲಿಯನ್ ಹೇಳಿದೆ. ಹತ್ತತ್ರ 31ರಿಂದ 32% ಈ ಬರೀ 4 ವಸ್ತುಗಳೇ ಎಳಿತಾ ಇದೆ. ವರ್ಷಕ್ಕೆ ಸಂಪಾದನೆ ಮಾಡ್ತಾ ಇದ್ದೀವಿ. ಹತ್ತತ್ರ $900 ಬಿಲಿಯನ್ ಅಷ್ಟು ಖರ್ಚಾಗ್ತಾ ಇದೆ. 125 ಬದಲೇ ನೀನು 130 ಕೊಡ್ತೀಯಾ? ಬಿಡ್ಡಿಂಗ್ ತರ ಬಿಡ್ಡಿಂಗ್ 140 ಕೊಡ್ತೀಯಾ? ನೀನು ತಗೊಂಡೋಗಿ ಅಡಗಿನ 20 ಇದ್ದಿದ್ದು ಈಗ ಸುಮಾರು 5 ಲಕ್ಷ ಕೋಟಿ ಇದ್ದಿದ್ದು ಸಡನ್ ಆಗಿ 8 ಲಕ್ಷ ಕೋಟಿ ಆಗೋದ್ರೆ ನೀವು ಆ $800 ಬಿಲಿಯನ್ ಅಲ್ಲೇ ಅಷ್ಟು ದುಡ್ಡು ಅಲ್ಲೇ ಹೋಗ್ತಾ ಇದೆ. 134,600 ಟನ್ ಚಿನ್ನ ಭಾರತೀಯರ ಮನೆಗಳಲ್ಲಿ ಇದೆ. ಹತ್ತತ್ರ 92,000 ಕೋಟಿ ಫ್ಯೂಯಲ್ ಪರ್ ಡೇ ಯೂಸ್ ಮಾಡ್ತಾ ಇದೀವಿ ಭಾರತ. ಈ ಒಂದು ಲಾಸ್ನ ಕಮ್ಮಿ ಮಾಡೋಕ್ಕೆ ಹತ್ತತ್ರ 10ರಿಂದ 15 ರೂಪಾಯಿ ಜಾಸ್ತಿ ಮಾಡ್ತಾರೆ ಫ್ಯೂಯಲ್ ಬೆಲೆ. ಅಟ್ ಎ ಟೈಮ್ ಸರ್? ಅಟ್ ಎ ಟೈಮ್ ಮಾಡ್ತಾರೆ. ಈಗ ಮತ್ತೆ ಭಾರತದ ಆರ್ಥಿಕ ಸ್ಥಿತಿ ಯಾವ ರೀತಿಯಾಗಿದೆ ಸರ್? ಹುಷಾರಾಗಿ ಹೋಗಿ ಅಂತ ಮೋದಿ ಅವರು ಹೇಳ್ತಾ ಇದ್ದಾರೆ. ಹಳ್ಳ ಇದೆ ಅಂತ ಗೊತ್ತಿದೆ, ಅಲ್ಲಿ ಮುಂದೆ ಅವ್ರು ಹಳ್ಳ ಇದೆ ಅಂತ ಇನ್ನೂ ಘೋಷಣೆ ಮಾಡಿಲ್ಲ. ಬಟ್ ಹುಷಾರಾಗೋಗಿ ಶುರು ಮಾಡಿ ಬಿದ್ದುಬಿಡ್ತೀವಿ ಹಳ್ಳದೊಳಗೆ ಅಂತ ಅವ್ರು ಆಗಲೇ ಹೇಳಿದ್ದಾರೆ. ನಮಸ್ಕಾರ ವೀಕ್ಷಕರೇ, ಪ್ರತಿಧ್ವನಿಗೆ ಸ್ವಾಗತ. 2020 ಮಾರ್ಚ್ 2ನೇ ವಾರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ದಿಢೀರಾಗಿ ಟಿವಿ ಮುಂದೆ ಬರ್ತಾರೆ. ನಾಳೆಯಿಂದ ದೇಶಾದ್ಯಂತ ಲಾಕ್ಡೌನ್ ಅಂತ ಘೋಷಣೆ ಮಾಡ್ತಾರೆ. ಸೊ ಇದೀಗ ಮತ್ತೆ ಅದೇ ರೀತಿಯಾದ ಒಂದು ಪರಿಸ್ಥಿತಿ ದೇಶದಲ್ಲಿ ನಿರ್ಮಾಣವಾಗ್ತಿದೆಯಾ ಅನ್ನೋ ಪ್ರಶ್ನೆಗಳು ಕಾಡಲಾರಂಭಿಸಿವೆ. ಅದಕ್ಕೆ ಕಾರಣ ಇದೇ ಪ್ರಧಾನಿ ನರೇಂದ್ರ ಮೋದಿ ಅವರು ಕಳೆದ ರವಿವಾರವಷ್ಟೇ ಹೈದರಾಬಾದ್ನಲ್ಲಿ ಮಾಡಿರುವ ಒಂದು ಭಾಷಣ. ಆ ತ್ಯಾಗದ ಭಾಷಣ ಇದೀಗ ಸಾಕಷ್ಟು ದೇಶಾದ್ಯಂತ ತಲ್ಲಣವನ್ನು ಸೃಷ್ಟಿಸಿದೆ. ಈಗಾಗಲೇ ವಿಪಕ್ಷಗಳು ಕೇಂದ್ರ ಸರ್ಕಾರದ ವಿರುದ್ಧ ಜೊತೆಗೆ ಪ್ರಧಾನಿಯ ವಿರುದ್ಧ ಸಾಕಷ್ಟು ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇವೆ. ಈ ವಿಚಾರ ಸಾಕಷ್ಟು ಈಗ ರಾಜಕೀಯ ಕೆಸರೆರ್ಚಾಟಕ್ಕೂ ಕಾರಣವಾಗಿರುವಂಥದ್ದು. ಚಿನ್ನ ಖರೀದಿಸಬೇಡಿ, ಇಂಧನವನ್ನು ಮಿತವ್ಯಯವಾಗಿ ಬಳಕೆ ಮಾಡಿ ಅನ್ನೋ ಪ್ರಧಾನಿಯವರ ಸಲಹೆಗಳು ದೇಶ ಜನರಿಗೆ ಎಷ್ಟು ಪೂರಕ ಜೊತೆಗೆ ಮಾರಕ ಅನ್ನೋ ಚರ್ಚೆ ಸಾಕಷ್ಟು ನಡೀತಾ ಇರುವಂಥದ್ದು. ಈ ಎಲ್ಲ ವಿಚಾರದ ಬಗ್ಗೆ ಮಾತನಾಡಲು, ಚರ್ಚೆ ಮಾಡಲು ನಮ್ಮ ಜೊತೆ ಒಬ್ಬ ವಿಶೇಷ ಅತಿಥಿಗಳಿದ್ದಾರೆ. ಅವ್ರನ್ನ ಇವತ್ತು ನಾನು ಸ್ವಾಗತ ಮಾಡ್ತೀನಿ. ಗಿರೀಶ್ ಲಿಂಗನ್ ಅವರು, ಖ್ಯಾತ ಬಾಹ್ಯಾಕಾಶ ತಜ್ಞರು ಜೊತೆಗೆ ರಾಜಕೀಯ ವಿಶ್ಲೇಷಕರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೇಗಿದ್ರಿ ಸರ್? ಚೆನ್ನಾಗಿದ್ದೀನಿ, ಭಾಳ ಥ್ಯಾಂಕ್ಸ್ ಕರೆದಿದ್ದಕ್ಕೆ. ಸರ್, ಪ್ರಧಾನಿ ನರೇಂದ್ರ ಮೋದಿ ಅವರ ಮಾತುಗಳು ಯಾವ ಸಂದೇಶವನ್ನು ದೇಶಕ್ಕೆ ನೀಡಲು ಹೊರಟಿವೆ ಸರ್? ಸ್ಪಷ್ಟವಾಗಿ ಪ್ರಧಾನಿ ಮೋದಿಯವರ ಸಂದೇಶ ಏನಿದೆ ಅಂದರೆ, ನಮ್ಮ ಎಕನಾಮಿಕ್ ಕ್ರೈಸಿಸ್ ಶುರುವಾಗಿದೆ, ನಮ್ಮ ದೇಶದಲ್ಲಿ ಎಕನಾಮಿಕ್ ಕ್ರೈಸಿಸ್ ಶುರುವಾಗಿದೆ. ಸೊ ಆ ಎಕನಾಮಿಕ್ ಕ್ರೈಸಿಸ್ನ ಕಮ್ಮಿ ಮಾಡೋಕ್ಕೆ, ಅಂದರೆ ಕಂಪ್ಲೀಟ್ ತಡೆ ಹಿಡಿಯೋಕ್ಕಾಗಲ್ಲ. ಕ್ರೈಸಿಸ್ನ ಫುಲ್ ಕಂಪ್ಲೀಟಾಗಿ ತಡೆ ಹಿಡಿದು ನಾವು ಮತ್ತೆ ವಾಪಸ್ ಇದಾಗಿರ್ತೀವಿ ಅಂತ ಹೇಳಕ್ಕೆ ಹೋಗ್ತಾ ಇಲ್ಲ. ಈಗಿನ ಪರಿಸ್ಥಿತಿಯಲ್ಲಿ ದೇರ್ ಇಸ್ ಎ ಫೈನಾನ್ಷಿಯಲ್ ಎಕನಾಮಿಕ್ ಕ್ರೈಸಿಸ್ ಇದೆ. ಆದ್ದರಿಂದ ನಾವು ಯಾವುದ್ಯಾವುದು ಇಂಪೋರ್ಟ್ ಮೇಲೆ ನಾವು ಡಿಪೆಂಡ್ ಆಗಿದ್ದೀವಿ, ಅಂಥ ಇಂಪೋರ್ಟೆಡ್ ಸಬ್ಸ್ಟೆನ್ಸಸ್ನ ಕಮ್ಮಿ ಮಾಡ್ಕೊಳ್ಳಿ ಅಂತ ಅವರು ಸ್ಪಷ್ಟವಾಗಿ ಸಂದೇಶ ಕೊಟ್ಟಿದ್ದಾರೆ. ಯಾಕಂದರೆ ಒಂದು ದೇಶದ ಎಕನಾಮಿ ಡಿಸೈಡ್ ಮಾಡೋದು ತಮ್ಮ ಹತ್ರ ಎಷ್ಟು ಫಾರೆಕ್ಸ್ ರಿಸರ್ವ್ಸ್ ಇದೆ ಅಂತ. ಅಂದರೆ ಫಾರಿನ್ ಎಕ್ಸ್ಚೇಂಜ್ ಕರೆನ್ಸೀಸ್ ಎಷ್ಟಿದೆ, ನಿಮ್ಮಲ್ಲಿ ಆಚೆ ಕಡೆ ತಗೊಳ್ಳುವಂಥ ಕೆಪಾಸಿಟಿ ಪವರ್ ಎಷ್ಟಿದೆ, ಅದ್ರ ಮೇಲೆ ನಿಮ್ಮದು ಡಿಸೈಡ್ ಆಗುತ್ತೆ. ನಿಮ್ಮ ಒಂದು ಪರ್ಚೇಸಿಂಗ್ ಪವರ್ ಮೇಲೆ ಡಿಸೈಡ್ ಆಗುತ್ತೆ. ಈಗ ನಮ್ಮ ಹತ್ರ ಏನಾಗ್ತಾ ಇದೆ ಅಂದರೆ, ಆ ಫಾರೆಕ್ಸ್ ರಿಸರ್ವ್ಸು ಕಮ್ಮಿ ಆಗ್ತಾ ಬರ್ತಾ ಇದೆ. ಅಂದರೆ ನಮ್ಮ ಹತ್ರ ಇರುವ ಪರ್ಚೇಸಿಂಗ್ ಕೆಪಾಸಿಟಿ ಮೇಲೆ ಭಾಳನೇ ಒತ್ತಡ ಬೀಳ್ತಾ ಇದೆ. ಈ ಒತ್ತಡವನ್ನು ಕಮ್ಮಿ ಮಾಡೋಕ್ಕೋಸ್ಕರ ಕೆಲವು 6-7 ಸೂತ್ರಗಳು ಪ್ರಧಾನಿ ಮೋದಿಯವರು ಹೇಳಿದ್ದಾರೆ. ಮೊದಲನೇದಾಗಿ ಪೆಟ್ರೋಲ್ ಕಮ್ಮಿ ಮಾಡಿ, ಮಿತವ್ಯಯವಾಗಿ ಯೂಸ್ ಮಾಡಿ. ಎರಡನೇದು ಚಿನ್ನ ಖರೀದಿ ಮಾಡಬೇಡಿ ಅಂತಲ್ಲ, ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಮಾತ್ರ ಮಾಡಿ. ಮೂರನೇದು, ಈ ಫಾರಿನ್ ಟೂರ್ಗಳು ಯಾರು ಹೋಗ್ತಾ ಇದ್ದಾರೋ ದಯವಿಟ್ಟು ಅದನ್ನು ನೆಸೆಸಿಟಿ ಇದ್ದು ಹೋದರೆ ಹೋಗಿ, ಇಲ್ಲ ಕಡಿವಾಣ ಹಾಕಿ. ಈ ಸುಮ್ಮನೆ
ಈ ಡೆಸ್ಟಿನೇಷನ್ ಮ್ಯಾರೇಜ್ ಅಂತ ಹೊರದೇಶದಲ್ಲಿ ಮದುವೆ ಮಾಡೋದು, ಅದನ್ನು ಭಾರತದಲ್ಲೇ ಮಾಡಿ. ದಯವಿಟ್ಟು ಹೊರದೇಶದ ಮೇಲೆ ಹೋಗಬೇಡಿ. ಯಾಕಂದರೆ ಅಲ್ಲಿ ಹೋಗಿ ಮದುವೆ ಮಾಡಿಕೊಂಡ್ರೆ ಅವ್ರಿಗೇನು ನಮ್ಮ ಇಂಡಿಯನ್ ರುಪೀಸಲ್ಲಿ ಮದುವೆ ಮಾಡಲ್ಲ, ಇಲ್ಲಿರೋ ಡಾಲರ್ಗಳನ್ನೇ ತಗೊಂಡಾಗ ಅಲ್ಲಿ ಕೊಟ್ಬಿಟ್ಟು ನಾವು ಮದುವೆ ಮಾಡ್ಕೊಳ್ಳೋದು. ಸೊ ಅದನ್ನು ಒಂದು ಕಡಿವಾಣ ಹಾಕಿ. ನೆಕ್ಸ್ಟು ಈ ಒಂದು ಅಡುಗೆಗೆ ಬಳಸುವಂಥ ವೆಜಿಟೇಬಲ್ ಆಯಿಲ್, ಕೆಲವು ಆಯಿಲ್ಸ್ಗಳನ್ನ ಕಮ್ಮಿ ಮಾಡಿ ಡೊಮೆಸ್ಟಿಕ್ಕಲ್ಲಿ ಉತ್ಪಾದನೆ ಮಾಡುವಂಥ ಆಯಿಲ್ಗಳನ್ನೇ ಜಾಸ್ತಿ ಬಳಸಿ, ಇಲ್ಲ ಆಯಿಲ್ನ ಮಿತವಾಗಿ ಬಳಸಿ, ಆಯಿಲ್ ಇಲ್ಲದೇ ಇರೋ ಆಹಾರಗಳನ್ನ ಬಳಸಿ. ನಿಮ್ಮ ಆರೋಗ್ಯಕ್ಕೂ ಒಳ್ಳೆಯದು. ಆಮೇಲೆ ಈ ಫರ್ಟಿಲೈಸರ್ಸ್ಗಳು ಅಂದರೆ ರೈತರು ಉಪಯೋಗಿಸುವಂಥ ಕೆಲವು ಫರ್ಟಿಲೈಸರ್ಸ್ಗಳ ಮೇಲೆ ನಿರ್ಬಂಧ ಅಂತ ಹೇಳಲ್ಲ, ಅದನ್ನು ಕಮ್ಮಿ ಮಾಡಿ ಅಂತ ಹೇಳಿದ್ದಾರೆ. ಇಷ್ಟು ಸಲಹೆಗಳನ್ನ ಕೊಟ್ಟಿದ್ದಾರೆ. ಯಾಕಂದರೆ ಇದು ನಮ್ಮ ಫಾರೆಕ್ಸ್ ರಿಸರ್ವ್ಸ್ ಮೇಲೆ ಒತ್ತಡ ಬೀಳುವಂಥ ವಸ್ತುಗಳು. ಸೊ ಈ ವಸ್ತುಗಳನ್ನ ದಯವಿಟ್ಟು ಒಂದು ಕಡಿವಾಣ ಹಾಕಿ ಅಂತ ಹೇಳಿದ್ದಾರೆ. ಮಾಡಲೇಬೇಡಿ ಅಂತ ಅವ್ರು ಹೇಳಿಲ್ಲ, ಕಡಿವಾಣ ಹಾಕಿ ಅಂತ ಹೇಳಿದ್ದಾರೆ. ನಾನು ಯಾಕೆ ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ, ಈಗ ನೋಡಿ, ನಾವು ಹತ್ತತ್ರ ನಮ್ಮ ಇಂಪೋರ್ಟ್ ಬಿಲ್ಸು $776 ಬಿಲಿಯನ್ ಇಂದ $800 ಬಿಲಿಯನ್ ವರೆಗೂ ಬರ್ತಾ ಇದೆ. ಆ್ಯಾವ್ರೇಜ್ ಆಗಿ ಎವ್ರಿ ಇಯರ್ ಬರ್ತಾ ಇದೆ. ಆ ಆ್ಯಾವ್ರೇಜ್ ಬಿಲ್ಲಲ್ಲಿ ಫಸ್ಟು ಈ ಕಚ್ಚಾ ತೈಲ ಕ್ರೂಡ್ ಆಯಿಲ್ ಬಂದು $134.7 ಬಿಲಿಯನ್ ಎಳೆದು ಬಿಡುತ್ತೆ, ಅಂದರೆ $800 ಬಿಲಿಯನ್. ನೆಕ್ಸ್ಟ್ ಬಂದು ಚಿನ್ನ, ಅದು ಅತಿ ಹೆಚ್ಚು $72 ಬಿಲಿಯನ್ ಎಳೀತಾ ಇದೆ. ಮೂರನೇದು ಬಂದು ಈ ವೆಜಿಟೇಬಲ್ ಆಯಿಲ್ಸ್, ಅದು $19.5 ಬಿಲಿಯನ್ ಎಳೀತಾ ಇದೆ. ಆದಮೇಲೆ ಬಂದು ಫರ್ಟಿಲೈಸರ್ಸು $14.5 ಬಿಲಿಯನ್ ಅಷ್ಟು ಖರ್ಚು ಮಾಡ್ತಾಯಿದ್ದೀವಿ. ಅಂದರೆ ಹತ್ತತ್ರ 31-32% ಈ ಬರೀ 4 ವಸ್ತುಗಳೇ ಎಳೀತಾ ಇದೆ. ಅಂದರೆ ನಮ್ಮ ಹತ್ರ ನಾವು ಉತ್ಪಾದನೆ ಮಾಡಿ ನಾವು ಸಂಪಾದನೆ ಮಾಡ್ತಾ ಇರುವಂಥ ಫಾರಿನ್ ರಿಸರ್ವ್ಸ್, ಅಂದರೆ ನಾವು ಎಕ್ಸ್ಪೋರ್ಟ್ ಮಾಡೋ ಇಲ್ಲ ಸರ್ವೀಸಸ್ ಮಾಡೋ ಇದೆಲ್ಲ ಮಾಡ್ತಾ ಇರ್ತೀವಲ್ಲ. ಈ ಸಾಫ್ಟ್ವೇರ್ ಎಕ್ಸ್ಪೋರ್ಟ್ ಮಾಡೋದು, ಕೆಲವು ಮೆಡಿಸನ್ಸ್ ಎಕ್ಸ್ಪೋರ್ಟ್ ಮಾಡೋದು, ಕೆಲವು ಬಟ್ಟೆಗಳು ಎಕ್ಸ್ಪೋರ್ಟ್ ಮಾಡೋದು, ಆಮೇಲೆ ಬೇರೆ ಹೊರ ದೇಶದಿಂದ ಕೆಲಸ ಮಾಡಿ ಡಾಲರ್ಸಲ್ಲಿ ನಮಗೆ ಕಳಿಸ್ತಾರೆ. ಇವೆಲ್ಲ ಕ್ರೋಢೀಕರಿಸ್ಕೊಂಡ್ರೆ ನಮ್ಮ ಹತ್ರ ಹತ್ತತ್ರ $800 ಬಿಲಿಯನ್ ಅಷ್ಟು ವರ್ಷಕ್ಕೆ ಸಂಪಾದನೆ ಮಾಡ್ತಾಯಿದ್ದೀವಿ. ಆದರೆ ಕೆಲವು ಸಲ ಖರ್ಚಿನ ಬಂದರೆ ಹತ್ತತ್ರ $900 ಬಿಲಿಯನ್ ಅಷ್ಟು ಖರ್ಚಾಗ್ತಾಯಿದೆ. ಅಂದರೆ ಈ ಕರೆಂಟ್ ಅಕೌಂಟಲ್ಲಿ ಡೆಫಿಸಿಟ್ ಆಗ್ತಾನೇ ಇದೆ ನಮ್ಮಲ್ಲಿ. ಅರ್ಥ ಆಯ್ತಾ? ಇವಾಗ ನಮಗಿರೋ $800 ಬಿಲಿಯನ್ ನಾನು ಹೇಳಿದಂಥ ಕೆಲವು ಮಾಹಿತಿಗಳು ಏನಿದ್ವೋ ಅದು ಜಾಸ್ತಿ ಹೆಚ್ಚಿಗೆ ಹೋಗ್ತಾ ಇದ್ರೆ ಏನಾಗುತ್ತೆ ಅಂದರೆ, ನಮ್ಮ ಹತ್ರ ಇರುವ $800 ಬಿಲಿಯನ್ ಎಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು ನಾವು. ಅದು ಹೆಚ್ಚಿಗೆ ಹೋಗ್ತಾ ಇದೆ ಅಂದರೆ ನಾವು ಇನ್ನೂ ಆ ಕರೆಂಟ್ ಅಕೌಂಟ್ ಡಿಫಿಸಿಯಟ್ ಜಾಸ್ತಿ ಆಗ್ತಾ ಹೋಗುತ್ತೆ, ಆರ್ಥಿಕ ಹೊರೆ ಜಾಸ್ತಿ ಆಗ್ತಾ ಹೋಗುತ್ತೆ ದೇಶದ ಮೇಲೆ. ಅದರಿಂದ ಈ ಒಂದು ರಿಕ್ವೆಸ್ಟನ್ನು ಪ್ರಧಾನಿ ಮೋದಿಯವರು ಮಾಡಿದ್ದಾರೆ. ಓಕೆ ಸರ್, ಈಗ ನೀವು ಇಷ್ಟೆಲ್ಲ ಮಾಹಿತಿ ನೀಡಿದ್ರಿ. ಬಟ್ ಈಗ ಸದ್ಯ ನೋಡಬೇಕಾದ್ರೆ ಯುದ್ಧದ ವಿಚಾರ ಪ್ರಸ್ತಾಪ ಆಗ್ತಾ ಇರುವಂಥದ್ದು. ಸೊ ಯುದ್ಧಕ್ಕೂ ಪ್ಲಸ್ ಮೋದಿಯವರು ಮಾಡಿರೋ ಒಂದು ಮನವಿಗೂ ಯಾವ ರೀತಿಯಾಗಿ ಸಂಬಂಧ ಸರ್? ನೋಡಿ, ಈಗ ಏನಾಗ್ತಿದೆ ಅಂದರೆ ಕ್ರೂಡ್ ಆಯಿಲ್ ನಮಗೆ ಗಲ್ಫ್, ನಾವು 88% ಅಷ್ಟು ಬೇರೆ ಹೊರ ದೇಶಗಳ ಮೇಲೆ ಅವಲಂಬಿತವಾಗಿದ್ದೀವಿ. ಯಾಕಂದರೆ ನಮ್ಮ ಹತ್ರ ಕ್ರೂಡ್ ಆಯಿಲ್, ನಮ್ಮ ಹತ್ರ ವೆಲ್ಸ್ ಇಲ್ಲ, ನಮ್ಮ ಹತ್ರ ನ್ಯಾಚುರಲ್ ರಿಸರ್ವ್ಸ್ ಇಲ್ಲ. ನಾವೇನು ಮಾಡ್ತೀವಿ, ಹೊರಗಡೆಯಿಂದ ಪರ್ಚೇಸ್ ಮಾಡ್ತಾಯಿದ್ದೀವಿ. ಈಗ ಏನಾಗ್ತಿತ್ತು, ನಮ್ಮ ಪರ್ಚೇಸ್ ಹೇಗಿತ್ತು ಅಂದರೆ ಲಾಂಗ್ ಟರ್ಮ್ ಕಾಂಟ್ರಾಕ್ಟ್ಸ್ ಎಲ್ಲ ಇತ್ತು. ಅಂದರೆ ಕತಾರ್ ಜೊತೆ, ಬಹ್ರೀನ್ ಜೊತೆ, ಸೌದಿ ಅರೇಬಿಯಾ ಜೊತೆ, ಇರಾಕ್ ಜೊತೆ, ಈ ಥರ ಲಾಂಗ್ ಟರ್ಮ್ ಅರೇಂಜ್ಮೆಂಟ್ಗೆ ಇಷ್ಟೇ ರೇಟ್ಗೆ ಅಂತ ಅರೇಂಜ್ಮೆಂಟ್ ಮಾಡ್ಕೊಂಡಿರ್ತೀವಿ. ರಷ್ಯಾ ಜೊತೆನೂ ಅದೇ ಥರ ಅರೇಂಜ್ಮೆಂಟ್ ಇತ್ತು. ಯುದ್ಧದ ಮುಂಚೆ ನಮಗೇನಾಗ್ತಿತ್ತು, US ಡಾಲರು $70 ಪರ್ ಬ್ಯಾರಲ್ ಅಷ್ಟಕ್ಕೆ ಸಿಗ್ತಿತ್ತು. ಪರ್ ಬ್ಯಾರಲ್ ಅಂದರೆ 159 ಲೀಟ್ರ್ ಅಷ್ಟಿರುವಂಥ ಕ್ರೂಡ್ ಆಯಿಲ್. ಅದನ್ನು ನಾವು ರಿಫೈನ್ ಮಾಡಿದ್ರೆ ಪೆಟ್ರೋಲ್ ಆಗುತ್ತೆ, ಡೀಸೆಲ್ ಆಗುತ್ತೆ, ನೆಫ್ತಾ ಆಗುತ್ತೆ, ಟಾರ್ ಆಗುತ್ತೆ, LPG ಆಗುತ್ತೆ. ಈ ಥರ ಅನೇಕ ಈ ಮಂಗಳೂರು ರಿಫೈನರೀಸಲ್ಲಿ ಮಾಡ್ತಾರೆ. ಅದೆಲ್ಲ ಸೇರಿದ್ರೆ ಹತ್ತತ್ರ 170 ಲೀಟ್ರ್ ಆಗುತ್ತೆ. ನಾವು ಅದನ್ನು ರಿಫೈನರಿ ಸಂಸ್ಕರಣೆ ಮಾಡಿದ್ರೆ 170 ಲೀಟ್ರ್ ಆಗುತ್ತೆ. ಅಂದರೆ ಮಿಕ್ಸ್ಚರ್, ನಾನು ಹೇಳ್ತಾ ಇಲ್ಲ, ಮಿಕ್ಸ್ಚರ್ ಆಗುತ್ತೆ. ಸೊ ಈಗ $70 ಇಟ್ಟಿದ್ದು ಈಗ ಏನಾಗಿದೆ, ಈ ಸ್ಟ್ರೈಟ್ ಆಫ್ ಹಾರ್ಮೋಸ್ ಪ್ರಾಬ್ಲಮ್ ಆದಾಗ $125 ಬ್ಯಾರಲ್ ತನಕ ಹೋಗ್ತಾ ಇದೆ.
ಪ್ಲಸ್ ನಮ್ಮ ಹತ್ರ ಇದ್ದಿದ್ದಂಥ ಲಾಂಗ್ ಟರ್ಮ್ ಕಾಂಟ್ರಾಕ್ಟ್ಸು ಈ ಕತಾರ್ ಜೊತೆ, ಈ ಸೌದಿ ಅರೇಬಿಯಾ ಜೊತೆ, ಇವೆಲ್ಲ ಏನಾಯಿತು ಫೋರ್ಸ್ ಮಾಜರ್ ಕ್ಲಾಸಲ್ಲಿ ಕ್ಯಾನ್ಸಲ್ ಆಗೋಯ್ತು. ಯಾಕಂದರೆ ಅಲ್ಲಿ ಯುದ್ಧ ಯಾವುದು ಆಯಿಲ್ ಟ್ಯಾಂಕರ್ಸೇ ಆಚೆ ಬರ್ತಾ ಇಲ್ಲ, ಏನೂ ಬರ್ತಾ ಇಲ್ಲ, ಅದ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ, ಅದ್ರ ಮೇಲೆ ಅಟ್ಯಾಕ್ ಆಗ್ತಾ ಇದೆ. ಈಗ ನಾವು ಅವಲಂಬಿತವಾಗಿರೋದು ರಷ್ಯಾ ಮೇಲೆ, ಸೌತ್ ಆಫ್ರಿಕಾ ಮೇಲೆ. ನಾವು ಬೇರೆ ಬೇರೆ ಕಡೆ ದೇಶಗಳಿಗೆ ಹೋಗಿದ್ದೀವಿ ತಗೊಂಬರೋಕ್ಕೆ, ಅದನ್ನು ನಾವು ಏನು ಶಾರ್ಟೇಜ್ ಇದೆಯೋ, ಬಟ್ ಆ ರೇಟಿಗೆ ನಿಮಗೆ ಸಿಗ್ತಾ ಇಲ್ಲ. ಹತ್ತತ್ರ 125 ಬ್ರೆಂಟ್ ಕ್ರೂಡ್ ಆಯಿಲ್ ಅಂತ ನಿಗದಿ ಮಾಡಿದ್ರೆ ನೀವು ಸ್ಪಾಟ್ ಪರ್ಚೇಸ್ ಅಂತ ಹೋಗ್ತೀರಾ. ಸ್ಪಾಟ್ ಪರ್ಚೇಸ್ ಅಂತ ಹೋದರೆ ಏನಾಗುತ್ತೆ ಅಂದರೆ 125 ಫಿಕ್ಸ್ ಆಗಿರುತ್ತೆ, ಬಟ್ ಆ ಸ್ಪಾಟ್ ಪರ್ಚೇಸಲ್ಲಿ ಏನು ಮಾಡ್ತಾರೆ, ಆಕ್ಷನ್ ಥರ ಆಗ್ತಾರೆ. 125 ಬದಲೇ ನೀನು 130 ಕೊಡ್ತೀಯಾ, ಬಿಡ್ಡಿಂಗ್ ಥರ ಬಿಡ್ಡಿಂಗ್ 140 ಕೊಡ್ತೀಯಾ, ನೀನು ತಗೊಂಡೋಗಿ ಹಡಗನ್ನ. ಓಹೋ. ಸೊ ಈಗೇನಾಗ್ತಾ ಇದೆ, ಆ $800 ಬಿಲಿಯನ್ ನೀವು ಈ ಒತ್ತಡ ಅಂತ ತಗೋಬೇಕು, ಈ ಒತ್ತಡ ಅಂತ ತಗೋಬೇಕು. ಇಷ್ಟು ಒತ್ತಡ 70 ಇದ್ದಿದ್ದು ಈಗ ಸುಮಾರು 5 ಲಕ್ಷ ಕೋಟಿ ಇದ್ದಿದ್ದು ಸಡನ್ನಾಗಿ 8 ಲಕ್ಷ ಕೋಟಿ ಆಗೋದ್ರೆ ನೀವು ಆ $800 ಬಿಲಿಯನ್ ಅಷ್ಟು ದುಡ್ಡು ಅಲ್ಲೇ ಹೋಗ್ತಾ ಇದೆ. ಅರ್ಥ ಆಯ್ತಾ? ಒಂದು ಆ 800 ಹೆಚ್ಚಿಗೆ ಮಾಡಬೇಕು ಅಂದರೆ ನೀವೇನು ಮಾಡಬೇಕು ಅಂದರೆ ಸಿಕ್ಕಾಪಟ್ಟೆ ಎಕ್ಸ್ಪೋರ್ಟ್ ಮಾಡಬೇಕು. ಆ ಎಕ್ಸ್ಪೋರ್ಟ್ ಈ ರಾತ್ರೋರಾತ್ರಿ ಎಕ್ಸ್ಪೋರ್ಟ್ ಮಾಡೋಕ್ಕಾಗಲ್ಲ. ಸೊ ಈಗಿರೋ ಅಂಥ ಪರಿಸ್ಥಿತಿಲಿ ನಮ್ಮ ಹತ್ರ ಇರೋದೇ $800 ಬಿಲಿಯನ್. ಸೊ ಒಂದು ಅದ್ರ ಒತ್ತಡ ಜಾಸ್ತಿ ಆಯಿತು. ನೆಕ್ಸ್ಟ್ ಏನಾಯಿತು, ಗೋಲ್ಡ್ ಮೇಲೆ ಜನ ವ್ಯಾಮೋಹ ಜಾಸ್ತಿ ಆಯಿತು. ಯಾಕಂದರೆ ಯುದ್ಧ ಅಂತ ಬಂದಮೇಲೆ ಅವ್ರು ಏನು ಮಾಡ್ಕೊಂಡ್ಬಿಡ್ತಾರೆ, ಗೋಲ್ಡ್ ಸೇಫ್ ಹೇವನಪ್ಪ, ಕಷ್ಟ ಕಾಲದಲ್ಲಿ ಬರುತ್ತೆ ಅಂತ ತೆಗೆದು ಗೋಲ್ಡ್ ಇಟ್ಕೊಳ್ಳೋಕೆ ಶುರು ಮಾಡಿ ಇನ್ವೆಸ್ಟ್ ಮಾಡಿಬಿಡ್ತಾರೆ. ನಮ್ಮಲ್ಲಿ ಹತ್ತತ್ರ ವರ್ಷಕ್ಕೆ ನಾವು ತಗೋತಾ ಇರೋದು 800 ಟನ್ನಷ್ಟು ಖರೀದಿ ಮಾಡ್ತೀವಿ. 800 ಟನ್ನಲ್ಲಿ ನಾವು ಉತ್ಪಾದನೆ ಮಾಡ್ತಾ ಇರೋವಂಥದ್ದು ಬರೀ 1 ರಿಂದ 2 ಟನ್ನು. ಇನ್ನು ಮಿಕ್ಕಿದ್ದು ಬರೋ ಟನ್ಸ್ ಎಲ್ಲ ಏನಾಗ್ತಾ ಇದೆ, ಬೇರೆ ಬೇರೆ ಹೊರ ದೇಶಗಳಿಂದ ಡಾಲರ್ ರೂಪದಲ್ಲಿ ತಗೋತೀವಿ. ಹತ್ತತ್ರ 40% ಅಷ್ಟು ಚಿನ್ನನ ಸ್ವಿಟ್ಜರ್ಲ್ಯಾಂಡ್ ಒಂದರಲ್ಲೇ ಖರೀದಿ ಮಾಡ್ತೀವಿ, ಆಮದು ಮಾಡ್ಕೋತೀವಿ. 16% UAE ಅಂದರೆ ಈ ಗಲ್ಫ್ ಕಂಟ್ರೀಸಿಂದ ಆಮದು ಮಾಡ್ಕೋತೀವಿ. ಇನ್ನು 10% ಸುಮಾರು ಈ ಸೌತ್ ಆಫ್ರಿಕನ್ ಕಂಟ್ರೀಸಿಂದ ಆಮದು ಮಾಡ್ಕೋತೀವಿ. ಆ ಚಿನ್ನನ ಆಮದು ಎಲ್ಲ ರುಪಿ ಎಲ್ಲ ಆಗಲ್ಲ. ಚಿನ್ನ ಆಮದು ಮಾಡೋಕ್ಕೆ ಎಲ್ಲ ಮಾಡೋದೇ ಡಾಲರ್ಸ್ ರೂಪದಲ್ಲಿ. ಸೊ ಆ $800 ಬಿಲಿಯನ್ ರಿಸರ್ವ್ನೇ ತಗೊಂಡಾಗ ಅಲ್ಲಿ ಹೋಗಿ ಹಾಕ್ತೀವಿ ಆ ಚಿನ್ನನ ಇದು ಮಾಡೋಕ್ಕೆ. ಮೋದಿಯವ್ರು ಏನು ಹೇಳ್ತಾರೆ, ನೆಸೆಸಿಟಿ ಇರೋ ಚಿನ್ನ ಖರೀದಿ ಮಾಡ್ಕೊಳ್ಳಿ. ಕೆಲವು ಜನ ಏನು ಮಾಡ್ತಾರೆ, ಇನ್ವೆಸ್ಟ್ಮೆಂಟಿಗೆ ಅದನ್ನು ಬಳಸ್ಕೊತಾರೆ. ಆ ಚಿನ್ನನ ಇನ್ವೆಸ್ಟ್ಮೆಂಟ್ ಬಳಸ್ಕೊಂಡ್ರೆ ಆ ಚಿನ್ನನ ತಗೊಂಡು ಏನು ಮಾಡ್ತೀರಾ, ತಗೊಂಬಂದು ಮನೇಲಿ ಇಡ್ತೀರಾ. ಅದೇ ಒಂದು ಮಿಷಿನರಿ ಬಂತೋ, ಇಲ್ಲ ಇನ್ನೇನೋ ಇನ್ಸ್ಟ್ರೂಮೆಂಟ್ಗಳು ಬಂತೋ, ಇಲ್ಲ ಇನ್ಯಾವುದೋ ಟೆಕ್ನಾಲಜಿ ಬಂತೋ, ಆಮದು ಮಾಡಿಕೊಂಡ್ರೆ ಅದರಿಂದ ಏನಾಗುತ್ತೆ, ಕೆಲಸ ಜನ್ರೇಟ್ ಆಗುತ್ತೆ, ಟೆಕ್ನಾಲಜಿ ಅತಿ ಹೆಚ್ಚು ಉತ್ಪಾದನೆ ಜನ್ರೇಟ್ ಆಗುತ್ತೆ, ಎಕನಾಮಿ ಇಂಪ್ರೂವ್ ಆಗುತ್ತೆ. ಅದೇ ಚಿನ್ನ ತಗೊಂಬಂದು ಸುಮ್ಮನೆ ನೀವು ಬೀಗ ಹಾಕ್ಕೊಂಡು ಇಟ್ಕೊಂಡ್ರೆ ಏನು ಉಪಯೋಗ ಆಗುತ್ತೆ? ಆರ್ಥಿಕ ಹೊರೆ ಜಾಸ್ತಿ ಬೀಳುತ್ತೆ. ಜೊತೆಲಿ ಈಗ ಭಾರತೀಯರ ಹತ್ರ ಒಂದು ಸೆನ್ಸಸ್ ಪ್ರಕಾರ ಏನು ಹೇಳ್ತಾರೆ ಅಂದರೆ 34,600 ಟನ್ನು ಚಿನ್ನ ಭಾರತೀಯರ ಮನೆಗಳಲ್ಲಿ ಇದ್ದಾವೆ. ಹೊಟ್ಟೆ ತಗೊಂಡ್ರೆ ಒಂದು ವರ್ಷ GDP-ಗಿಂತ ಜಾಸ್ತಿ ಆಗ್ಬಿಡುತ್ತೆ. ಅಷ್ಟು ಚಿನ್ನ ನಾವು ಮನೇಲಿ ಇಟ್ಕೊಂಡಿದ್ದೀವಿ. ಅದಕ್ಕೆ ಕೆಲವು ಸಲಹೆಗಳು ಏನು ಕೊಡ್ತಾರೆ ಫೈನಾನ್ಷಿಯಲ್ ಅನಲಿಸ್ಟ್ಗಳು ಅಂದರೆ, ಅದನ್ನು ಯೂಸ್ ಮಾಡದೇ ಇರೋವಂಥ ಚಿನ್ನನ ದಯವಿಟ್ಟು ಗೋಲ್ಡ್ ಬಾಂಡ್ಗಳ ಥರ ಮೂಲಕ ನೀವು ಬ್ಯಾಂಕ್ಗಳಲ್ಲಿಟ್ಟು ಅದೇ ಚಿನ್ನಕ್ಕೆ ಬಡ್ಡಿ ತಗೊಂಡು, ಇಲ್ಲ ಆ ಚಿನ್ನನೇ ಯೂಸ್ ಮಾಡ್ಕೊಂಡು ಬ್ಯಾಂಕ್ವ್ರಿಗೆ ಕರಗಿಸಿ ಆಮದು ಮಾಡ್ಕೊಳ್ಳೋದೇನೆ ಈ ಚಿನ್ನನ ಬೇರೆದಕ್ಕೆಲ್ಲ ಬಳಕೆ ಮಾಡಿಕೊಂಡು ನೀವು ವಾಪಸ್ ಬೇಕು ಅಂದಾಗ ಅದೇ ಪ್ಯೂರಿಟಿ ಚಿನ್ನನೋ ಕಾಯಿನ್ ರೂಪಲ್ಲೋ ಬುಲಿಯನ್ ರೂಪಲ್ಲೋ ಏನರಲ್ಲೋ ಕೊಡ್ತಾರೆ. ಆ ಥರ ಮಾಡಿ ಗೋಲ್ಡ್ ಬಾಂಡ್ಸ್ ಮಾಡಿ, ಇಲ್ಲ ಡಿಜಿಟಲ್ ಚಿನ್ನ ಥರ ಈಗೆಲ್ಲ ಡಿಜಿಟಲ್ ಎಲ್ಲ ಬಂದಿವೆ. ಡಿಜಿಟಲ್ ಅಂದರೆ ಅದು ಡಾಲರ್ಸಲ್ಲೇ ಕೊಡ್ತೀರಾ, ಬಟ್ ಅದೇನಂದರೆ ತಕ್ಷಣ ಮಾರಾಟ ಮಾಡ್ಕೊಂಬಿಡ್ತೀರಾ. ಅದನ್ನೇನು ಇಟ್ಕೊಂಡು ಅದನ್ನ ನೋಡ್ತಾ ಇರ್ತೀರಾ, ಹಂಗೆ ಮಾರಾಟ ಮಾಡಿ. ಯಾವ ರೀತಿ ಇರುತ್ತೆ ಸರ್ ಪ್ರಕ್ರಿಯೆ? ಡಿಜಿಟಲ್ ಗೋಲ್ಡ್ ಅಂದರೆ ಕೆಲವು ಕಡೆ ಏನು ಮಾಡ್ತಾರೆ, ಇನ್ವೆಸ್ಟ್ ಮಾಡ್ಕೋತಾರೆ. ಈ UPI ಅದ್ರ ಮೂಲಕನೂ ತೊಗೋತಾರೆ ಡಿಜಿಟಲ್ ಚಿನ್ನ.
ಒಂದಿಷ್ಟು ಗ್ರಾಮ್ ಅಂತ ತಗೋತಾರೆ, ಇಷ್ಟು ರೇಟ್ ಅಂತ ಇರುತ್ತೆ. ಅಷ್ಟಕ್ಕೆ ದುಡ್ಡು ಡಾಲರ್ಸಲ್ಲೇ ಹೋಗುತ್ತೆ. ಈಗ ₹100 ಎಕ್ಸಾಂಪಲ್ ಕೊಟ್ಟೆ, ನಾಳೆ 120 ಬಂದ ತಕ್ಷಣ ತಿರ್ಗಾ ಮಾರ್ಬಿಟ್ಟು ತಿರ್ಗಿ ವಾಪಸ್ ತಗೋತೀರ. ಸೊ ಅದರಲ್ಲಿ ಜಾಸ್ತಿ ಲಾಸ್ ಆಗಲ್ಲ ಅಂತ ಆ ಥರ ಅನೇಕ ಸ್ಕೀಮ್ಗಳಿದ್ದಾವೆ, ಅಂಥದ್ರಲ್ಲಿ ಬಳಸಿ ಅಂತ ಹೇಳ್ತಾರೆ. ಸೊ ಅದರಿಂದ ಏನಾಗುತ್ತೆ ಅಂದರೆ ಆರ್ಥಿಕ ಒತ್ತಡ ಕಮ್ಮಿ ಆಗುತ್ತೆ. ನೆಕ್ಸ್ಟು ಈ ಎಡಿಬಲ್ ಆಯಿಲ್ಸ್ ಅಂತ ತಗೊಂಡ್ರೆ ಹತ್ತತ್ರ ನಾನು ಹೇಳಿದೆ $16.5 ಬಿಲಿಯನ್ ಏನೋ ಹೇಳಿದೆ ನಾನು ನಿಮಗೆ. ಅಷ್ಟು ಖರ್ಚು ಮಾಡ್ತಾ ಇದ್ದೀವಿ ಎಡಿಬಲ್ ಆಯಿಲ್ಸಲ್ಲಿ, ಅಂದರೆ ಈ ವೆಜಿಟೇಬಲ್ ಆಯಿಲ್ಸಲ್ಲಿ. ಇದನ್ನು ಕಮ್ಮಿ ಮಾಡಿ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂದರೆ, ನಾವು ಅತಿ ಹೆಚ್ಚು ಇಂಪೋರ್ಟ್ ಮಾಡ್ಕೋತಾ ಇರೋದು ಪಾಮ್ ಆಯಿಲ್. ಪಾಮ್ ಆಯಿಲ್ 51% ಅಷ್ಟು ಇಂಪೋರ್ಟ್ ಮಾಡ್ಕೋತಾ ಇದ್ದೀವಿ. ಯಾವ್ಯಾವ ದೇಶದಿಂದ? ಅಲ್ಲಿ ಮೇಯ್ನ್ಲಿ ಇಂಡೋನೇಷ್ಯಾ ಮತ್ತು ಮಲೇಷ್ಯಾದಿಂದ ಬರ್ತಾ ಇದೆ. ಅದು ಡಾಲರ್ಸ್ ಜಾಸ್ತಿ ಬರ್ತಾ ಇರೋದು. ಬೇರೆ ಬೇರೆ ದೇಶಗಳು ಬರಬಟ್ಟೆ ಅತಿ ಹೆಚ್ಚು ಜಾಸ್ತಿ. ನೆಕ್ಸ್ಟು ಸನ್ಫ್ಲವರ್ ಆಯಿಲ್ ಜಾಸ್ತಿ ಬರ್ತಾ ಇರೋದು ಎಲ್ಲಿಂದ? ಯುಕ್ರೇನಿಂದ ಬರುತ್ತೆ, ರಷ್ಯಾದಿಂದ ಬರ್ತಾ ಇದೆ. ಸೊ ಇದನ್ನ ಒಂದು ಸ್ವಲ್ಪ ಕಮ್ಮಿ ಮಾಡಿ, ಅಂದರೆ ದೇಶೀಯ ಎಣ್ಣೆಗಳನ್ನ ಬಳಸಿ. ಅದು ಅಫ್ಕೋರ್ಸ್ ಕಡಲೆಕಾಯಿ ಈಗೆಲ್ಲ ಬೆಳಿತೀವಿ, ಕಡಲೆಕಾಯಿ ಎಣ್ಣೆ, ಗಾಣದ ಎಣ್ಣೆ ಏನೋ ಮಾಡ್ಕೋತೀವಲ್ಲ, ಸೊ ಅದನ್ನು ಬಳಸೋಕ್ಕೆ ಶುರು ಮಾಡಿ. ಅಂದರೆ ಒಟ್ಟಿನಲ್ಲಿ ನಮಗೆ ನಮ್ಮ ಭಾರತ ದೇಶಕ್ಕೆ ಹೊರಗಿಂದ ಏನು ಬೇಡ, ಇಲ್ಲಿಂದಲೇ ನೀವೆಲ್ಲ ಬಳಕೆ ಮಾಡೋಕ್ಕೆ ಶುರು ಮಾಡಿ ಸಂದೇಶ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಏನು ಹೇಳ್ತಾ ಇದ್ದಾರೆ ಅಂದರೆ, ಈ ಒಂದು ಫರ್ಟಿಲೈಸರ್ಸ್ ಅದು ಹತ್ತತ್ರ $14 ಬಿಲಿಯನ್. ಯಾಕಂದರೆ ಅಮೋನಿಯಾ ಬರ್ತಾ ಇರೋದೇ ಮ್ಯಾಕ್ಸಿಮಮ್ ಕತಾರಿಂದ ಬರುತ್ತೆ, 70 to 80% ಅಮೋನಿಯಾನ ಇಂದನೇ ಯೂರಿಯಾ ಕನ್ವರ್ಟ್ ಮಾಡ್ಕೋತಾರೆ. ಸೊ ಈ ಅಮೋನಿಯಾ, ಡಿಮಿಥೈಲ್ ಫಾಸ್ಫೇಟ್, DMP ಇಂಥವೆಲ್ಲ ಸಿಕ್ಕಾಪಟ್ಟೆ ಇಂಪೋರ್ಟ್ ಮಾಡ್ಕೋತೀವಿ. ಇದರ ಬದಲು ದೇಶೀಯ ಫರ್ಟಿಲೈಸರ್ಸ್ಗಳು ಅಂದರೆ ಈ ಕುರಿದು ಸಗಣಿ ಇಂಥವೆಲ್ಲ ಜಾಸ್ತಿ ಯೂಸ್ ಮಾಡಿ, ಎಲ್ಲಿ ನೈಟ್ರೋಜನ್ ಬೇಸ್ ಜಾಸ್ತಿ ಇರುತ್ತೆ. ಎಷ್ಟೊಂದಿದೆ ಆಲ್ಟರ್ನೇಟ್ಸ್. ಒಂದು ಕಾಲದಲ್ಲಿ ಸರ್ಕಾರವೇ ಉತ್ತೇಜನ ನೀಡಿತ್ತು ಈ ಗೊಬ್ಬರಗಳಿಗೆ. ಈಗ ದಿಢೀರಾಗಿ ದೂರ ಏರಿ ಅಂದ್ರೆ ರೈತರಿಗೆ ಸಂಕಷ್ಟ. ಈ ತರ ಆದಷ್ಟು ಕಮ್ಮಿ ಸ್ವಾವಲಂಬನೆ ಕಮ್ಮಿ ಮಾಡ್ಕೊಳ್ಳಿ ಅಂತ ಹೇಳ್ಕೊತಾ ಇದ್ದಾರೆ. ನೆಕ್ಸ್ಟ್ ಏನು ಹೇಳ್ತಾ ಇದ್ದಾರೆ, ಟ್ರಿಪ್ಗಳು ಕಮ್ಮಿ ಮಾಡಿ. ಅದರಲ್ಲೂ ಹತ್ತತ್ರ $15 ಬಿಲಿಯನ್ ಅಷ್ಟು ಖರ್ಚು ಮಾಡ್ತಾ ಇದ್ದಾರೆ ಟ್ರಿಪ್ಸ್ಗೆ. ಅದರಲ್ಲಿ 50% ಬರೇ ಈ ಒಂದು ಎಂಜಾಯ್ಮೆಂಟ್ ಟ್ರಿಪ್ ಅಂತಲೇ ಹೋಗ್ತಾ ಇದ್ದಾರೆ. ನೀವೇನೋ ಅಮೆರಿಕಾಗೆ ಹೋಗ್ತಿರೋ, ಲಂಡನ್ಗೆ ಹೋಗ್ತಿರೋ, ಇಲ್ಲ ಫ್ರಾನ್ಸ್ಗೆ ಹೋಗ್ತಿರೋ, ಜರ್ಮನಿಗೆ ಹೋಗ್ತಿರೋ, ಎಲ್ಲ ನೀವು ಖರ್ಚು ಮಾಡೋದು ಡಾಲರ್ಸು ಇಲ್ಲ ಯೂರೋಸ್ ತಗೊಂಡು ಹೋಗ್ತೀರಾ. ಡಾಲರ್ಸ್ ಅತಿ ಹೆಚ್ಚು ಅಂದರೆ 51% ಅಷ್ಟು ಡಾಲರ್ಸು ಬಳಕೆ ಆಗ್ತಾ ಇರೋದು ಜಗತ್ತಿನಲ್ಲಿ. ಸೊ ಅದನ್ನು ತಗೊಂಡು ಹೋಗ್ತೀರ ಖರ್ಚು ಮಾಡೋಕ್ಕೆ. ಸೊ ಅದನ್ನು ಅನ್ನೆಸೆಸರಿ ದುಂದು ವೆಚ್ಚನ ಒಂದು ಕಡಿವಾಣ ಹಾಕಿ, ಆ ಕಡಿವಾಣ ಹಾಕಿ ನೆಸೆಸಿಟಿ ನಿಮ್ಮ ಬಿಸ್ನೆಸ್ ಟ್ರಿಪ್ಪಿಂದ ಹೋಗಿ ಬಿಸ್ನೆಸ್ ಜನ್ರೇಟ್ ಆದರೆ ದಯವಿಟ್ಟು ಹೋಗಿ. ಬಟ್ ಈ ಒಂದು ಸುಮ್ಮನೆ ರಜಾ ಅಂದ್ಬಿಟ್ಟು ಹೋಗೋದು, ಇಲ್ಲಿ ಮದುವೆ ಮಾಡ್ಕೊತೀನಿ ಅಂತ ಹೋಗೋದು, ಅದರಲ್ಲೂ ಅವ್ರು ಏನು ಹೇಳ್ತಾರೆ ಅಂದರೆ, ಈ ಜೆನ್ಝೆಡ್ ಕಿಡ್ಸ್ಗಳೇ ಜಾಸ್ತಿ. ಈ 45-50% ಟ್ರಿಪ್ ಹೋಗ್ತಾ ಇರೋದೆಲ್ಲ ಜೆನ್ಝೆಡ್ ಎಂಜಾಯ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಅದೊಂದು ಕಡಿವಾಣ ಹಾಕಿ ಅಂತ ಹೇಳ್ತಾ ಇದ್ದಾರೆ. ಸರ್, ಈಗ ನೀವು ಹೇಳಿದ್ರಿ, ಈಗ ಮೋದಿಯವರು ಫಾರಿನ್ ಟ್ರಿಪ್ಪನ್ನು ಅವಾಯ್ಡ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇದರಿಂದ ಏರೋಸ್ಪೇಸ್ ಉದ್ಯಮದ ಮೇಲೆ, ಬಿಸ್ನೆಸ್ ಮೇಲೆ ಯಾವ ರೀತಿ ಪರಿಣಾಮ ಬೀರಬಹುದು ಸರ್? ಏರೋಸ್ಪೇಸ್ ಮೇಲೆ ಈಗ ಏನಾಗ್ತಾ ಇದೆ ಅಂದರೆ, ಅವ್ರದ್ರಲ್ಲೂ ಏನಾಗ್ತಾ ಇದೆ ಅಂದರೆ, ಕೆಲವು ಫ್ಲೈಟ್ಸ್ಗಳು, ಕೆಲವು ಸೆಕ್ಟರ್ಸ್ಗಳು ಅವರು ಕಮ್ಮಿ ಮಾಡಿದ್ದಾರೆ. ಯಾಕಂದರೆ ಏರ್ ಟರ್ಬೈನ್ ಫ್ಯೂಯಲ್ಲು ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ, ಒತ್ತಡ ಜಾಸ್ತಿ ಇದೆ, ಅವ್ರಿಗೂ ಲಾಸಸ್ ಜಾಸ್ತಿ ಆಗ್ತಾ ಇದೆ. ಸೊ ಅವ್ರ ಮೇಲೂ ಖಂಡಿತ ಜನ ಹೋಗದೆ ಇದ್ರೆ ಸ್ವಲ್ಪ ಒತ್ತಡ ಬೀಳುತ್ತೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ನಷ್ಟ ಆಗುತ್ತಲ್ಲ. ನಷ್ಟ ಅಂದರೆ ಅವರು ಟ್ರಿಪ್ಸ್ಗಳನ್ನ ಕಮ್ಮಿ ಮಾಡ್ಕೋತಾರೆ. ಆ ಥರ ಇಟ್ ಈಸ್ ಅ ಚೈನ್ ರಿಯಾಕ್ಷನ್, ಒಂದಕ್ಕೊಂದು ನಷ್ಟಗಳು ಇದ್ದೇ ಇರುತ್ತೆ. ಬಟ್ ಆದರೂ ಈಗ ಏನಾಗ್ತಾ ಇದೆ ಅಂದರೆ, ನಮ್ಮ ಫಾರಿನ್ ಟೂರ್ಸ್ ಎಲ್ಲ ನಾವು ಡಿಪೆಂಡ್ ಆಗ್ತಾ ಇರೋದು ಫಾರಿನ್ ಏರ್ಕ್ರಾಫ್ಟ್ಸ್ ಮೇಲೆ ಹೊತ್ತು, ಫಾರಿನ್ ಏರ್ಲೈನ್ಸ್ ಮೇಲೆ ಹೊತ್ತು. ನಮ್ಮ ಏರ್ಲೈನ್ ಏರ್ ಇಂಡಿಯಾ ಏನಂತ ಒಳ್ಳೆ ಚೆನ್ನಾಗೇನು ಮಾಡ್ತಾ ಇಲ್ಲ. ಇನ್ನು ಇರೋ ಇಂಡಿಗೋ ಅದು ಇದು ಸಣ್ಣ ಅಲ್ಲ, ಲಾಂಗ್ ಒಂದು ಕಾಲದಲ್ಲಿ ಇತ್ತಲ್ಲ ಸರ್ ಏರ್ ಇಂಡಿಯಾ. ಬಟ್ ಈಗ ನೋಡಿದ್ರೆ ನೀವು ನೋಡ್ಬೋದು ಏರ್ ಇಂಡಿಯಾ ಯಾರು ಹೋಗ್ತಾ ಇದ್ದಾರೆ, ಎಷ್ಟು ಫ್ಲೈಟ್ ಇದೆ ಹೋಗೋಕ್ಕೆ. ಏನು ಕಾರಣ ಸರ್ ಏರ್ ಇಂಡಿಯಾ ಹೌದು, ಒಂದು ಮಿಸ್ಮ್ಯಾನೇಜ್ಮೆಂಟ್ ಆಯಿತು, ಟಾಟಾದವ್ರು ತೊಗೊಂಡ್ರು. ಬಟ್ ಇನ್ನೂ ಒಂದು ಲೆವೆಲಿಗೆ ಬರಬೇಕು, ಇನ್ನೂ ಒಂದು ಸ್ಟ್ಯಾಂಡರ್ಡಿಗೆ ಇನ್ನೂ ಬಂದಿಲ್ಲ, ಪ್ರಯತ್ನದಲ್ಲಿದ್ದಾರೆ, ಟೈಮ್ ಆಗುತ್ತೆ ಅದನ್ನು ಬರೋಕ್ಕೆ. ಸೊ ಈಗ
ಈಗಿನ ರೇಟ್ ಪ್ರಕಾರ ಇನ್ನೊಂದು ಹೇಳಬೇಕಾಗಿತ್ತು, ಈ ಫ್ಯೂಯಲ್ ಕನ್ಸಂಪ್ಷನ್ ಹತ್ತತ್ರ ನಾನು ಹೇಳಿದ್ನಲ್ಲ, ಹತ್ತತ್ರ 92,000 ಕೋಟಿ ಫ್ಯೂಯಲ್ಲು ಪರ್ ಡೇ ಯೂಸ್ ಮಾಡ್ತಾಯಿದ್ದೀವಿ ಭಾರತ. ಅದರಲ್ಲಿ ಒಬ್ಬನಿಗೆ 0.7 ಲೀಟರ್ಸ್ ಅಂತ ಲೆಕ್ಕ ಹಾಕ್ಕೊಂಡಂಗೆ ಯೂಸ್ ಮಾಡ್ತಾಯಿದ್ದೀವಿ ಫ್ಯೂಯಲ್ನ. ಈಗೇನಾಗ್ತಾ ಇದೆ, $70 ಇರೋ ರೇಟಲ್ಲೇ ನಾವು ಫ್ಯೂಯಲ್ ತಗೋತಾ ಇದ್ದೀವಿ. ಫ್ಯೂಯಲ್ ಮೇಲೆ ಆರ್ಥಿಕ ಹೊರೆ ಇನ್ನೂ ಬಿದ್ದಿಲ್ಲ. ಬಟ್ 13% ಏನು ಎಕ್ಸೈಸ್ ಡ್ಯೂಟಿ ಆಗ್ತಾಯಿದ್ರು ಈ ಒಂದು ಹಿಂದೂಸ್ತಾನ್ ಪೆಟ್ರೋಲಿಯಂ ಮೇಲೆ, ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಮೇಲೆ, ಇಂಥವನ್ನೆಲ್ಲ ಕಮ್ಮಿ ಮಾಡಿದ್ರು. ಯಾಕಂದರೆ $70 80 ಆಯಿತು, 90 ಆಯಿತು, 100 ಆಯಿತು. ಅದರಿಂದ ಏನಾಗ್ತಿತ್ತು, ಆರ್ಥಿಕ ಹೊರೆ ಈ ಮಾರ್ಕೆಟಿಂಗ್ ಕಂಪ್ನಿಗಳ ಮೇಲೆ ಬೀಳ್ತಾಯಿತ್ತು. ಈ ಕಂಪ್ನಿಗಳ ಮೇಲೆ ಬಿದ್ದಾಗ ಏನಾಗ್ತಿತ್ತು, ನಷ್ಟ ಉದ್ಭವ ಆಗ್ತಿತ್ತು. ನಷ್ಟ ಎಲ್ಲಿಗೆ ಬರ್ತಾಯಿತ್ತು ಅಂದರೆ ಹತ್ತತ್ರ 1,500ರಿಂದ 2,000 ಕೋಟಿ ಅಷ್ಟು ನಷ್ಟ ಆಗ್ತಿತ್ತು ಪರ್ ಡೇ. ಸೊ ಈ ಒಂದು 70 ಡೇಸಲ್ಲಿ ಅವರು ಹೇಳೋ ಪ್ರಕಾರ ಹತ್ತತ್ರ 1,00,000 ಕೋಟಿ ಲಾಸ್ ಆಗಿದೆ. ಅಂದ್ರೆ ಕಳೆದ ವಾರದಲ್ಲಿ 1,00,000 ಕೋಟಿ ಲಾಸ್ ಆಗಿದೆ ಅಂತಾರೆ. ಸೊ ಈಗೇನು ಮಾಡ್ತಾರೆ, ಈ ಒಂದು ಲಾಸ್ನ ಕಮ್ಮಿ ಮಾಡೋಕ್ಕೆ ಹತ್ತತ್ರ 10ರಿಂದ 15 ರೂಪಾಯಿ ಜಾಸ್ತಿ ಮಾಡೇ ಮಾಡ್ತಾರೆ ಫ್ಯೂಯಲ್ ಬೆಲೆ. ಅಟ್ ಎ ಟೈಮ್ ಸರ್, ಅಟ್ ಎ ಟೈಮ್ ಮಾಡ್ತಾರೆ ಈಗ ಮೋಸ್ಟ್ಲಿ. ಅದು ಯಾವಾಗ ಮಾಡ್ತಾರೆ ಅಂತ ನಂಗೆ ಗೊತ್ತಿಲ್ಲ. ಮಿಡ್ ಮೇಲೆ ಆಗೋದಂತೂ ಹಾಗೆ ಆಗುತ್ತೆ. ಯಾಕಂದರೆ 1,00,000 ಕೋಟಿಗಳ ಆರ್ಥಿಕ ಹೊರೆ ಬೀಳ್ತಾ ಇದ್ರೆ ಎಲ್ಲಿಂದ ಅವರು ಸುಧಾರಿಸ್ಕೊತಾರೆ. ಸೊ ಅದನ್ನು ಮಾಡ್ತಾರೆ. ಅಲ್ಲ ಸರ್, ಈಗ ನಮ್ಮ ದೇಶದಲ್ಲಿ ಈ ಪರಿಸ್ಥಿತಿ ಅಂದ್ರೆ ಬೇರೆ ದೇಶದಲ್ಲಿ ಯಾವ ರೀತಿ? ಬೇರೆ ದೇಶಗಳಲ್ಲಿ ಆಗಲೇ ಅದನ್ನು ಅಳವಡಿಸ್ಬಿಟ್ಟಿದ್ದಾರೆ. ಯಾವ್ಯಾವ ದೇಶ? ಈ ಎಲ್ಲ ಸುಮಾರು ದೇಶಗಳಲ್ಲಿ ತಗೊಂಡ್ರೆ ನೀವು ಕಂಟ್ರೀಸ್ಗಳಲ್ಲಿ, ಇನ್ಕ್ಲೂಡಿಂಗ್ ಪಾಕಿಸ್ತಾನ, ಪಕ್ಕದಲ್ಲಿರೋ ಪಾಕಿಸ್ತಾನ ತಗೊಂಡ್ರು ಅವರು ಅಳವಡಿಸ್ಬಿಟ್ಟಿದ್ದಾರೆ. ಎಲ್ಲಪ್ಪ ಪೆಟ್ರೋಲ್ ಬೆಲೆ ಇವತ್ತು ಕಮ್ಮಿ ಇದೆ, ಎಲ್ಲಪ್ಪ ಡೀಸೆಲ್ ಬೆಲೆ ಕಮ್ಮಿ ಇದೆ ಅಂದರೆ ಇರಾನಲ್ಲಿ ಒಂದೇ ಕಮ್ಮಿ ಇರೋದು. ಅಲ್ಲೇ ಸ್ಥಳೀಯವಾಗಿ ಸ್ಥಳೀಯ ಎಷ್ಟಿದೆ ಅವ್ರಿಗೆ? $2 ಪರ್ ಲೀಟ್ರ್ ಇದೆ. $2 ಚೇಂಜೇ ಆಗಿಲ್ಲ ಅವ್ರದ್ದು ಪರ್ ಲೀಟ್ರದ್ದು. ಸೊ ನಮ್ಮಲ್ಲಿ ಎಷ್ಟು ವರ್ಷದಿಂದ ಇದೆ ಸರ್ ಇದು? ಎಷ್ಟು ವರ್ಷದಿಂದ ಗೊತ್ತಿಲ್ಲ ನನಗೆ. $103 ಪರ್ ಲೀಟ್ರ್ ಇದೆ ನಮ್ಮಲ್ಲಿ ಪೆಟ್ರೋಲ್ ತಗೊಂಡು. ಎಷ್ಟು ವ್ಯತ್ಯಾಸ ಸರ್? ಹೌದು, ಅಫ್ಕೋರ್ಸ್ ಅವ್ರ ಹತ್ರ ಅತಿ ಹೆಚ್ಚು ಇದೆ. ಅವ್ರಿಗೆ ಏನು ಖರ್ಚು, ಈಗ ಬೇರೆ ಖರ್ಚಾದರೆ ಸಾಕು ಅನ್ನೋ ಪರಿಸ್ಥಿತಿಲಿದೆ. ಯಾಕಂದರೆ ಅವ್ರ ಆಯಿಲ್ಗಳು ಹೋಗ್ತಾ ಇಲ್ಲ, ಅವ್ರದ್ದೆಲ್ಲ ಬ್ಲಾಕೇಟ್ಸ್ ಆಗ್ತಾ ಇದೆ. ಜಾಸ್ತಿ ಉತ್ಪಾದನೆ ಮಾಡಿ ಸ್ಟೋರ್ ಮಾಡೋಕ್ಕಾಗ್ತಿಲ್ಲ ಅವ್ರಿಗೆ. ಅಲ್ಲ ಸರ್, ಈಗ ಇಲ್ಲಿ ನಮಗೆ ಆಯಿಲ್ಗಳು ಸಿಗದೆ ಒಂದು ಸಂಕಷ್ಟ ಆದರೆ ಅವರು ಅಲ್ಲಿ ಆಯಿಲ್ಗಳು ಇಟ್ಕೊಂಡು ಆಯಿಲ್ ಸಂಕಷ್ಟ ಅಂದರೆ ಅವ್ರು ಮುಂದೆ ಹೋಗ್ತಾ ಇಲ್ಲ, ವ್ಯಾಪಾರ ಮಾಡೋಕ್ಕಾಗ್ತಿಲ್ಲ. ಬರೀ ಆಯಿಲ್ ಇಟ್ಕೊಂಡು ಅವ್ರು ಏನು ಮಾಡ್ತಾರೆ? ವ್ಯಾಪಾರನೇ ಇಲ್ಲದೆ ಎಲ್ಲನೂ ಬ್ಲಾಕ್ ಮಾಡ್ಕೊಂಡು ಕೂತ್ಕೊಂಡ್ರೆ. ಸೊ ಈ ಸ್ಟ್ರೈಟ್ ಆಫ್ ಹಾರ್ಮೋಸ್ ಏನಾರ ಓಪನ್ ಆಗಿ ಎಲ್ಲ ಮೊದಲಂತೆ ಆದರೆ ಆವಾಗ ಈ ಆರ್ಥಿಕ ಹೊರೆ ಏನಿದೆಯೋ, ಈ ಫಾರೆಕ್ಸ್ ರಿಸರ್ವ್ಸ್ ಮೇಲೆ ಏನು ಬೀಳ್ತಾ ಇದೆಯೋ ಅದು ಕಮ್ಮಿ ಆಗ್ತಾ ಬಂದರೆ ಮತ್ತೆ ನಾವು ಯಥಾಸ್ಥಿತಿಗೆ ಹೋಗ್ಬೋದು, ಏನೂ ತೊಂದರೆ ಇಲ್ಲ. ಅಲ್ಲಿ ತನಕ ಈ ಒಂದು ಅಸ್ಟರಿಟಿ ಮೆಷರ್ಸ್ ಏನು ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ಅದನ್ನು ಫಾಲೋ ಮಾಡೋದು ಉತ್ತಮ ಅಂತ ಅನ್ಸುತ್ತೆ ನನಗೆ. ಈಗ ಸರ್ ಇನ್ನೊಂದು ವಿಚಾರ, ಯಾಕಂದರೆ ಈಗ ನಿನ್ನೆ ಕೇಂದ್ರ ಸರ್ಕಾರ ಮಾರ್ಗಸೂಚಿ ಹೊರಡಿಸಿತು. ಅಂದರೆ ಇಂಧನದ ವಿಚಾರದಲ್ಲಿ, ಇಂಧನ ಬಳಕೆ ವಿಚಾರದಲ್ಲಿ ಕ್ಯಾನ್ಗಳಲ್ಲಿ ಕೊಡಲ್ಲ, ಬಾಟ್ಲುಗಳಲ್ಲಿ ಪೆಟ್ರೋಲ್ ಡೀಸೆಲ್ ಇಲ್ಲ. ಸೊ ಬಂಕಲ್ಲೇ 200 ಮಿಲಿ ಲೀಟ್ರ್ ಹಿಂಗೇನೋ ಅಷ್ಟೇ ಒಂದು ಮಿತಿ ವಹಿಸಿರೋದು. ಜೊತೆಗೆ ಇದು ಸರ್ ಎಷ್ಟು ಜನರ ಸಾಮಾನ್ಯರ ಜೀವನದ ಮೇಲೆ ಪರಿಣಾಮ ಬೀರುತ್ತೆ ಸರ್? ಅಲ್ಲ, ಸಾಮಾನ್ಯ ಜನರ ಮೇಲೆ ಪರಿಣಾಮ ಬೀರುತ್ತೆ ಅಂತ ನಾನು ಹೇಳೋಕ್ಕೆ ಹೋಗಲ್ಲ. ತುಂಬ ಪರಿಣಾಮ ಏನೂ ಬೀಳಲ್ಲ. ಸ್ವಲ್ಪ ದುಂದು ವೆಚ್ಚ ಮಾಡಿದವ್ರಿಗೆ ಸ್ವಲ್ಪ ಕಡಿವಾಣ ಹಾಕ್ಬೋದು. ಈಗ ಸುಮ್ಮನೆ ರಾತ್ರಿ ಪಾರ್ಟಿಗೆ ಹೋಗೋದು, ಅಲ್ಲಿಗೆ ಹೋಗೋದು, ಟ್ರಿಪ್ಗೆ ಹೋಗೋದು, ಆ ಊರಿಗೆ ಸುತ್ತೋದು, ಈ ಊರಿಗೆ ಸುತ್ತೋದು, ಅದ್ರ ಮೇಲೆ ಇರೋರಿಗೆ ಸ್ವಲ್ಪ ಈ ಒಂದು ಕಡಿವಾಣ ಮಾಡ್ಕೊಳ್ಳಿ, ಇದು ಮಾಡ್ಕೊಳ್ಳಿ ಅಂತ ಅವ್ರೇನು ರೂಲ್ಸ್ ತಂದಿಲ್ಲ, ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಎಷ್ಟು ಜನ ಅರ್ಥ ಮಾಡ್ಕೊಂಡು ಕಡಿವಾಣ ಮಾಡ್ಕೊತಾರೋ, ಇನ್ನು ಎಷ್ಟು ಜನ ಮಾಡ್ಕೊಳ್ಳಲ್ವೋ ಅದು ಅವ್ರಿಗೆ ಸೇರಿದ್ದು. ಸೊ ಬಟ್ ಕಡಿವಾಣ ಹಾಕ್ಬೇಕು ಅಂತ ಏನು ಸ್ಟ್ರಿಕ್ಟ್ ರೂಲ್ಸ್ ತೊಗೊಂಡಿಲ್ಲ. ಅವ್ರು ಏನು ಹೇಳಿದ್ದಾರೆ, 200 ಲೀಟ್ರ್ ಮೇಲೆ ತಗೋಬೇಡಿ, ಕ್ಯಾನ್ಗಳಲ್ಲಿ ಕೊಡಲ್ಲ, ಅದು ಇದು ಅಂತ ಹೇಳಿದ್ದಾರೆ. ಯಾಕಂದರೆ ಈ ಕ್ಯಾನ್ಗಳಲ್ಲಿ ಸುಮ್ಮನೆ ಒಂದು ತಗೊಂಡೋಗಿ ಸ್ಟೋರ್ ಮಾಡ್ಕೊಳ್ಳೋ ಅಂಥ ಪರಿಸ್ಥಿತಿ ಆ ಥರ ಮಾಡ್ಕೊಂಡಿದ್ರು. ಕ್ಯಾನಲ್ಲಿ ತಗೊಂಡೋಗೋದು, ಮನೇಲಿ ಸ್ಟೋರ್ ಮಾಡ್ಕೊಳ್ಳೋದು, ಇದಕ್ಕಿದ್ದಂಗೆ ಪೆಟ್ರೋಲ್ ಖರ್ಚಾಗ್ಬಿಡುತ್ತೆ. ಆ ಥರ ಒಂದು ಸಂದರ್ಭ ಇನ್ನೂ ಬಂದಿಲ್ಲ. ಹತ್ತತ್ರ 60ರಿಂದ 65 ದಿವಸ ಅಷ್ಟು ಸ್ಟ್ರಾಟಜಿಕ್ ರಿಸರ್ವ್ಸ್ ನಮ್ಮ ಹತ್ರ ಇದೆ ಅಂತ ಸರ್ಕಾರ ಹೇಳ್ಕೊಂಡೇ ಬರ್ತಾ ಇದೆ. LPGನೂ ಹತ್ತತ್ರ 1 ತಿಂಗಳಷ್ಟು ರಿಸರ್ವ್ ಇದೆ ಅಂತ ಹೇಳ್ತಾ ಇದೆ. ಸೊ ಆ ಒಂದು ಪರಿಸ್ಥಿತಿಗೆ ನಾವು ಬಂದಿಲ್ಲ. ಯಾಕಂದರೆ ಬೇರೆ ಬೇರೆ ಆಲ್ಟರ್ನೇಟ್ ಸೋರ್ಸಸ್ಸಿಂದ ಬರ್ತಾ ಇದ್ದಾವೆ. ಈ ಒಂದು ಕ್ರೂಡ್ ಆಯಿಲ್ ಆಗಲಿ, LPG ಆಗಲಿ ಬರ್ತಾ ಇದ್ದಾವೆ.
ಬಟ್ ಏನಂದರೆ ರೇಟ್ ನಾನು ಯಾವಾಗಲೇ ಹೇಳಿದ್ನಲ್ಲ, ಈ ಸ್ಪಾಟ್ ಪರ್ಚೇಸ್ ಪ್ರೈಸಸಲ್ಲಿ ಜಾಸ್ತಿ ಆಗ್ತಾ ಇದೆ, ಒತ್ತಡ ಫಾರೆಕ್ಸ್ ಕರೆನ್ಸಿ ಮೇಲೆ ಬೀಳ್ತಾ ಇದೆ. ಈಗ ಅಂದರೆ ಮತ್ತೊಂದು ವಿಚಾರ ಸರ್, ಇದೇ ಇಂಧನದ ವಿಚಾರದಲ್ಲಿ ನೋಡಬೇಕಾದ್ರೆ ರೈತರಿಗೆ ಯಾವ ರೀತಿಯಾಗಿ ಹೊಡೆತ ಬೀಳ್ಬೋದು ಸರ್? ಅಂದರೆ ಕೃಷಿ ಚಟುವಟಿಕೆಗೆ ಫರ್ಟಿಲೈಸರ್ಸ್, ಯೂರಿಯಾ ಅಂತೂ ಸಿಗ್ತಾ ಇಲ್ಲ. ಈಗ ಯೂರಿಯಾನು ಹತ್ತತ್ರ 300 ಟನ್ಗೆ $300 ಇದ್ದಿದ್ದು $950 ಏನೋ ಹೋಗಿದೆ ಯೂರಿಯಾ ಅಂತೂ ಭಾಳನೇ ಏಟ್ ಬೀಳ್ತಾ ಇದೆ. ರೈತರೇನು ಮಾಡ್ತಿದ್ರು, ಯೂರಿಯಾನ ಅತಿ ಹೆಚ್ಚು ಬಳಸ್ತಿದ್ರು. ಅಂದರೆ ಬೇಡದೇ ಇರೋಷ್ಟುಗಿಂತ ಜಾಸ್ತಿ ಅವಶ್ಯಕತೆ ಮೀರಿ ಸುಮ್ಮನೆ ಬಳಸ್ತಾ ಇದ್ರು. ಯೂರಿಯಾ ಸಿಗುತ್ತೆ, ನೈಟ್ರೋಜನ್ ಬೇಸ್ಡ್, ಚೆನ್ನಾಗಿ ಬೆಳೆ ಜಾಸ್ತಿ ಆಗುತ್ತೆ, ಬಟ್ ಅದು ನೆಸೆಸಿಟಿ ಇರಲಿಲ್ಲ ಅವ್ರಿಗೆ. ಅವರು ಒಂದು ಫಾಸ್ಫರು ಮತ್ತು ಫಾಸ್ಫೇಟು ಮತ್ತು ಈ ಸಲ್ಫರು, ಇದೆಲ್ಲ ಈ 3 ಇದು ತೊಗೊಂಡು ಆ ಕಾಂಬಿನೇಷನಲ್ಲಿ ಅವರೇನೋ ಮಿಕ್ಸ್ ಮಾಡ್ತಾರೆ. ಪ್ರಾಬಬ್ಲಿ ನನಗೆ ಅದು ಕ್ಲಿಯರ್ ಆಗಿಲ್ಲ. ಸೊ ಆ ಮಿಕ್ಸ್ ಮಾಡಿದಾಗ 3:1:1 ಅಂತ ಆ ಥರ ಮಿಕ್ಸ್ ಮಾಡಿದ್ರೆ ಅಷ್ಟು ಯೂರಿಯಾ ಅವ್ರಿಗೆ ಖರ್ಚಾಗಲ್ಲ. ಬಟ್ ಈ ಯೂರಿಯಾ ತುಂಬಾ ಇದು ಮಾಡ್ತಿರೋದ್ರಿಂದ ಈಗ ಏನಾಗ್ತಿದೆ, ಅದ್ರ ಮೇಲೂ ಸಬ್ಸಿಡಿ ಸಿಕ್ಕಾಪಟ್ಟೆ ಕೊಡ್ತಾಯಿದ್ದಾರೆ. $350 $950 ಪರ್ ಟನ್ ಹೋದ್ರೂ ಆ ಹೊರೆನೂ ಸರ್ಕಾರದ ಮೇಲೆ ಬೀಳ್ತಾ ಇದೆ. ಪ್ಲಸ್ ಅದನ್ನು ಸಬ್ಸಿಡೈಸ್ ರೂಪದಲ್ಲಿ ಕೊಡ್ತಾನೆ ಬರ್ತಾ ಇದ್ದಾರೆ. ಈಗ ಅದನ್ನೆಲ್ಲ ಒಂದು ಕಡಿವಾಣ ಆಗ್ತಾ ಬಂದರೆ ಏನಾಗುತ್ತೆ ಸರ್, ರೈತರ ಮೇಲೂ ಎಲ್ಲೋ ಈ ಫರ್ಟಿಲೈಸರ್ಸ್ ಕಾಸ್ಟ್ ಜಾಸ್ತಿ ಆದಾಗ ಏನಾಗುತ್ತೆ, ಅವರು ಬೆಳೆಯುವಂಥ ಇದೂ ಜಾಸ್ತಿ ಆಗುತ್ತೆ. ಅಂದರೆ ನೀವು ಏನು ಅವರಿಗೆ ನಿಗದಿತ ಬೆಲೆ ಸರ್ಕಾರ ಕೊಡಬೇಕು ಅಂತಿದೆಯೋ ಅದನ್ನು ಜಾಸ್ತಿ ಮಾಡಬೇಕಾಗತ್ತೆ. ಯಾಕಂದರೆ ಅವ್ರ ಇನ್ಪುಟ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಸೊ ಅದರಿಂದ ಆ ಇನ್ಪುಟ್ ಕಾಸ್ಟ್ ಜಾಸ್ತಿ ಆದಾಗ ಅವ್ರ ಬೆಲೆ ಏರಿಕೆನೂ ಜಾಸ್ತಿ ಆಗುತ್ತೆ, ಇನ್ಫ್ಲೇಷನ್ನು ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದರೆ ಜನರಿಗೆ ₹50 ಬೆಂಡೆಕಾಯಿ ಸಿಗ್ತಿತ್ತು ಅಂತ ಇಟ್ಕೊಂಡ್ರೆ ಇವತ್ತು ₹100 ಆಗಿರುತ್ತೆ. ಸೊ ಆ ಥರ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನಿಮಗೆ. ಅದು ಆಗೋದಂತೂ ಗ್ಯಾರಂಟಿ ಆಗುತ್ತೆ. ಸೊ ಇನ್ಫ್ಲೇಷನ್ ಅಂತೂ ನಮ್ಮ ಮೇಲೂ ಇನ್ಫ್ಲೇಷನ್ ಬೀಳುತ್ತೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಸೊ ಈ ಇನ್ಫ್ಲೇಷನ್ನ ಆದಷ್ಟು ಕಮ್ಮಿ ಮಾಡ್ಕೋಬೇಕು. ಇನ್ಫ್ಲೇಷನ್ ಆದಷ್ಟು ಅತಿ ಹೆಚ್ಚು ಇಲ್ಲಿನ ಉತ್ಪಾದನೆ ಮಾಡ್ಕೋಬೇಕು. ಈಗ ಶೂ ತೊಗೋತೀವಿ, ಯಾವುದೋ ಇಂಪೋರ್ಟೆಡ್ ಶೂಸ್ ಎಲ್ಲಿ ಡಾಲರ್ಸ್ ರೂಪದಲ್ಲಿ ಬಟ್ಟೆಗಳು ತೊಗೋತಾ ಇರ್ತೀವಿ, ಅಂದರೆ ಇಂಪೋರ್ಟೆಡ್ ಬಟ್ಟೆಗಳನ್ನ ಹಾಕೋತೀವಿ. ಅದ್ರ ಬದಲು ಇಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡಿರುವಂಥ ಬಟ್ಟೆಗಳನ್ನ ಹಾಕೊಳ್ಳಿ, ಇಲ್ಲಿನ ಇಂಪೋರ್ಟ್ ಮೇಲೆ ಜಾಸ್ತಿ ಅವಲಂಬಿತವಾಗಬೇಡಿ ಅನ್ನೋದೊಂದು ರಿಕ್ವೆಸ್ಟ್ ಮಾಡ್ತಾರೆ. ಈಗ ಸರ್, ಇದೆ ರಸಗೊಬ್ಬರದ ವಿಚಾರದಲ್ಲೇ ನೋಡ್ಬೇಕಾದ್ರೆ ಸಾವಯವ ಅಂತ ಫೋಕಸ್ ಮಾಡ್ತಾ ಇರೋದು ಈಗ. ಸೊ ಸಾವಯವ ಸರ್ ದಿಢೀರಾಗಿ ರೈತರಿಗೆ ಎಷ್ಟು ಕಷ್ಟ ಆಗ್ಬೋದು ಸರ್ ಅದನ್ನು ಅಳವಡಿಸ್ಕೊಳ್ಳೋಕ್ಕೆ ಅವ್ರಿಗೆ? ಪ್ರಾಬಬ್ಲಿ ಎನಿಥಿಂಗ್ ಹೋಗ್ತಾ ಇರೋದನ್ನು ಸಡನ್ನಾಗಿ ಸಿಸ್ಟಮ್ ಚೇಂಜ್ ಮಾಡಬೇಕಾದ್ರೆ ಕಷ್ಟ ಆಗುತ್ತೆ. ಆ ಬಯೋಕಂಪಾಸ್ಟ್ ವೇಸ್ಟ್ ತೊಗೋಬೇಕು, ಆ ವೇಸ್ಟ್ಗಳನ್ನ ಕ್ರೋಢೀಕರಿಸ್ಕೋಬೇಕು, ಅದಕ್ಕೆ ಆದ ಒಂದು ಸಪ್ಲೈ ಚೇಂಜ್ ಮಾಡ್ಕೋಬೇಕು. ಎಲ್ಲ ರಾತ್ರಿಯಿಂದ ಬೆಳಗ್ಗೆ ಅಷ್ಟೊತ್ತಿಗೆ ಆಗಲ್ಲ ಅದು. ಇವಾಗ LPG ಬಿಟ್ಬಿಟ್ಟು ಸಡನ್ನಾಗಿ ಬಯೋಗ್ಯಾಸ್ಗೆ ಹೋಗಿ ಅಂದರೆ ನೀವು ರಾತ್ರಿನೇ ಪ್ಲ್ಯಾನ್ ಮಾಡೋಕ್ಕಾಗಲ್ಲ, ಬೆಳಿಗ್ಗೆ ಅಷ್ಟರಲ್ಲಿ ಬಯೋಗ್ಯಾಸ್ ಬರೋಕ್ಕೋ ಆ ಥರ ಬರೋಕ್ಕಾಗತ್ತಾ? ಇಟ್ ರಿಕ್ವೈರ್ಸ್ ಒಂದು ಇನ್ಫ್ರಾಸ್ಟ್ರಕ್ಚರ್ ಬರೋಕ್ಕೆ. ಸೊ ಆ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಮಾಡ್ಕೋಬೇಕಾದ್ರೆ ಟೈಮ್ ಹಿಡಿಯುತ್ತೆ. ನಾವು ಹೇಳ್ದಷ್ಟು ಈಸಿಯಾಗಿ ಇವತ್ತು ಹೇಳ್ಬಿಡ್ತೀವಿ ಟಿ ವಿಲಿ ಕೂತ್ಕೊಂಡು ಬೆಳಿಗ್ಗೆ ಅಷ್ಟರಲ್ಲಿ ಮಾಡೋಕ್ಕಾಗತ್ತಾ? ಮಾಡೋಕ್ಕಾಗಲ್ಲ. ಸೊ ಇಟ್ ಟೇಕ್ಸ್ ಇಟ್ಸ್ ಓನ್ ಟೈಮ್. ಬಟ್ ಆ ಟೈಮು ಇವತ್ತು ಶುರು ಮಾಡಿಕೊಂಡ್ರೆ ಅಟ್ಲೀಸ್ಟ್ ಮುಂದಿನ ದಿನಗಳಲ್ಲಿ ಈ ಥರ ಫೇಸ್ ಮಾಡೋದು ಇನ್ನೂ ಅತಿ ಹೆಚ್ಚು ಆಗ್ಬೋದು. ಈ ಮಲ್ಟಿಪೋಲಾರ್ ವರ್ಲ್ಡ್ ಆದಾಗ ಯಾರ ಮೇಲೆ ಯುದ್ಧ ಮಾಡ್ತಾರೆ ಅಂತಲೇ ಹೇಳೋಕ್ಕಾಗಿ ಬರೋಲ್ಲ. ಸೊ ಇದು ಜಾಸ್ತಿ ಆಗ್ಬೋದು ಮುಂದೆ. ಸೊ ಈ ಒಂದು ಇನ್ಫ್ರಾಸ್ಟ್ರಕ್ಚರ್ನ ನಾವು ಡೆವಲಪ್ ಮಾಡ್ಕೋಬೇಕಾಗತ್ತೆ. ಈಗಿಂದಲೇ ತಯಾರಿ ಮಾಡ್ಕೋಬೇಕಾಗತ್ತೆ. ಸರ್, ಈಗ ಎಕ್ಸಾಕ್ಟ್ ನೋಡ್ಬೇಕಾದ್ರೆ ಈಗ ಮೋದಿ ಅವರು ಸಂದೇಶ ಕೊಟ್ಟರು, ಅವರು ಏನೋ ಮನವಿ ಮಾಡಿಕೊಂಡ್ರು, ಅದನ್ನು ಎಷ್ಟು ಪಾಸಿಟಿವ್ ನೆಗೆಟಿವ್ ಚರ್ಚೆಗಳನ್ನು ಸಹ ನಡೀತಾ ಇದ್ದಾವೆ. ಸರ್, ನಿಜವಾಗಿ ಹೇಳ್ಬೇಕಂದ್ರೆ ಸದ್ಯ ಭಾರತದ ಆರ್ಥಿಕ ಸ್ಥಿತಿ ಯಾವ ರೀತಿಯಾಗಿದೆ ಸರ್ ನಿಮ್ಮ ಪ್ರಕಾರ? ಆರ್ಥಿಕ ಸ್ಥಿತಿ ನಾವು ಏನು ಭಾಳ ಕುಂದಿದ್ದೀವಿ ಅಂತ ನಾನು ಹೇಳ್ತಾ ಇಲ್ಲ. ಪ್ರಾರಂಭದಲ್ಲಿದ್ದೀವಿ. ದಯವಿಟ್ಟು ಇದನ್ನು ಇಲ್ಲೇ ಒಂದು ಕಡಿವಾಣ ಅಂದರೆ ಜಾರ್ತಾ ಇದ್ದೀವಿ, ಕಡಿವಾಣ ಹಾಕಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಹುಷಾರಾಗಿ ಹೋಗಿ ಅಂತ ಮೋದಿಯವರು ಹೇಳ್ತಾ ಇದ್ದಾರೆ. ಹಳ್ಳ ಇದೆ ಅಂತ ಗೊತ್ತಿದೆ, ಅಲ್ಲಿ ಮುಂದೆ ಅವ್ರು ಹಳ್ಳ ಇದೆ ಅಂತ ಇನ್ನೂ ಘೋಷಣೆ ಮಾಡಿಲ್ಲ. ಬಟ್ ಹುಷಾರಾಗೋಗಿ ಶುರು ಮಾಡಿ ಬಿದ್ದುಬಿಡ್ತೀವಿ ಹಳ್ಳದೊಳಗೆ ಅಂತ ಅವ್ರು ಆಗಲೇ ಹೇಳಿದ್ದಾರೆ. ಆ ಮಾತು ಹೇಳಿಲ್ಲ, ಹುಷಾರಾಗೋಗಿ ಅಂತ ಹೇಳಿದ್ದಾರೆ. ಬಟ್ ಅವ್ರಿಗೆಲ್ಲೋ ಹಳ್ಳ ಕಾಣ್ತಾ ಇದೆ ಅನಿಸುತ್ತೆ ಹಿಂಗೆ ಕಂಟಿನ್ಯೂ ಆದರೆ. ಸರ್, ಈಗ ಇದು ಎಲ್ಲ ನಡೀತಾ ಇರೋದು ಒಬ್ಬ ಟ್ರಂಪ್ನ ಹುಚ್ಚಾಟ.
ಅಂತಾನೆ ಹೇಳ್ಬೋದು. ಹೌದು. ಟ್ರಂಪ್ನ ಹುಚ್ಚಾಟ, ಒಂದು ದಾಹ ಜಾಸ್ತಿ. ಸೊ ಈ ವಿಚಾರದಲ್ಲಿ ನೋಡಿದಾಗ ಸರ್, ಈ ಯುದ್ಧ ಆರಂಭವಾಗೋದಕ್ಕೂ ಮುಂಚೆ ಭಾರತಕ್ಕೆ, ಸರ್ಕಾರಕ್ಕೆ ಅಥವಾ ಭಾರತಕ್ಕಾಗಲಿ ಇದ್ರ ಬಗ್ಗೆ ಮಾಹಿತಿ ಇರಲಿಲ್ವಾ? ಯುದ್ಧ ಆರಂಭವಾಗುತ್ತೆ, ನಾವು ಪೂರ್ವ ತಯಾರಿ ಮಾಡ್ಕೋಬೇಕು, ಈ ರೀತಿಯಾದ ದಿನಗಳು ಬರಬಹುದು. ಪ್ರಾಬಬ್ಲಿ ಅಲ್ಲಿ ಸ್ವಲ್ಪ ಎಡವಿದ್ವಿ ಅಂತ ನನಗನ್ಸುತ್ತೆ. ಕೇಂದ್ರ ಸರ್ಕಾರದ ವೈಫಲ್ಯ ಅಂತಾನೆ ಹೇಳ್ಬೋದಲ್ಲ ಸರ್ ಹಂಗಾದ್ರೆ? ವೈಫಲ್ಯ ಅಂತಲೂ ಹೇಳ್ಬೋದು. ಕೇಂದ್ರ ಸರ್ಕಾರ ಅಷ್ಟು ಇದವಾಗಿ ಪ್ರಿಪೇರ್ ಆಗಿರಲಿಲ್ಲ. ಪ್ಲಸ್ ಯಾಕಂದರೆ ಈ ಒಂದು ಯುದ್ಧ ಎಲ್ಲೋ 1 ವಾರ 2 ವಾರ ಅಂದ್ಕೊಂಡಿದ್ರೆ ಹೊತ್ತು ಈ ಒಂದು 75 ದಿವಸಗಳ ಕಾಲ ಎಳೆಯುತ್ತೆ ಅಂತ ಅವ್ರಿಗೆ ಅಂದ್ಕೊಂಡಿರಲಿಲ್ಲ. ಸೊ ಇನ್ನೂ ಯುದ್ಧ ಮುಗಿಯುತ್ತೆ ಅನ್ನೋದು ನನಗಂತೂ ಕಾಣ್ತಾ ಇಲ್ಲ, ದೂರದಲ್ಲಿದೆ. ಸೊ ಇನ್ನೂ ಮಾತುಕತೆಯಲ್ಲೇ ಇದೆ ಹೊತ್ತು ಒಂದು ಪರಿಹಾರ ಕಂಡ್ಕೋತೀವಿ, ಪರ್ಮನೆಂಟ್ ಸೊಲ್ಯೂಷನ್ ತಗೋತೀವಿ ಅನ್ನೋದು ಏನು ಕಾಣ್ತಾ ಇಲ್ಲ. ಯಾಕಂದರೆ ಇದು 50 ವರ್ಷಗಳ ಕಾಲ ಹಿಂದೆ ನಡೀತಾ ಇರೋವಂಥ ಒಂದು ಯುದ್ಧ. ಈ ಒಂದು ಗಲಾಟೆ ನಡೀತಾ ಇರೋದು, ಅದನ್ನು ನಾವು 1 ದಿವಸ ಮಾತುಕತೆಯಲ್ಲಿ, 2 ದಿವಸ ಮಾತುಕತೆಯಲ್ಲಿ, 3 ದಿವಸ ಮಾತುಕತೆಯಲ್ಲಿ ಪರಿಹಾರ ಸಿಗುತ್ತೆ ಅನ್ನೋದು ನನಗಂತೂ ನಂಬಿಕೆ ಇಲ್ಲ. ನಮ್ಮಲ್ಲಿರೋ ಒಂದು ಸಣ್ಣ ಕಾವೇರಿ ಇಶ್ಯೂನೇ ನಾವು ಪರಿಹಾರ ಇನ್ನೂ ತಗೊಳಕ್ಕಾಗ್ತಾ ಇಲ್ಲ. ಇನ್ನು ಆ ದೇಶಗಳ ಮಧ್ಯೆ ನಡೀತಾ ಇರೋವಂಥ ಯುದ್ಧಗಳಲ್ಲಿ ಅಷ್ಟು ಬೇಗ ಪರಿಹಾರ ಸಿಕ್ಬಿಡುತ್ತೆ, 1 ದಿವಸದಲ್ಲಾಗುತ್ತೆ, 2 ದಿವಸದಲ್ಲಾಗುತ್ತೆ ಅನ್ನೋದು ನನಗಿನ್ನೂ ಆ ಒಂದು ನಂಬಿಕೆ ಇಲ್ಲ. ಆದರೂ ಒಂದು ಟೆಂಪ್ರವರಿ ಆಗ್ಬೋದು ಮತ್ತು ಯಥಾ ಪ್ರಕಾರ ಶುರು ಆಗ್ಬೋದು. ಅಲ್ಲ ಸರ್, ಈಗ ಯಾಕೆ ಟ್ರಂಪ್ ಇಷ್ಟೊಂದು ಯುದ್ಧೋನ್ಮಾದದಲ್ಲಿ ಮುಳುಗಿರುವಂಥದ್ದು, ಜೊತೆಗೆ ಜಾಗತಿಕವಾಗಿ ಸಂಕಷ್ಟಕ್ಕೆ ಕಾರಣ? ಅದು ಒಂದು ಕ್ವಶನ್ ಮಾರ್ಕ್. ಟ್ರಂಪ್ ಯಾಕೆ ಇಸ್ರೇಲ್ ಮಾತು ಕೇಳ್ತಾ ಇದ್ದಾರೆ, ಯಾಕೆ ನೆಟನ್ಯಾಹು ಮಾತು ಕೇಳ್ತಾ ಇದ್ದಾರೆ? ಈ ಅಮೇರಿಕನ್ಸ್ಗೆ ಇಂಟ್ರೆಸ್ಟ್ ಇಲ್ಲದೆ ಇರೋವಂಥ ವಾರಿದು. ಟ್ರಂಪ್ ಯಾಕೆ ಇದನ್ನು ಹೋಗಿ ಬೀಳ್ತಾ ಇದ್ದಾರೆ? ಅಮೇರಿಕ ಮೇಲೆ ಯಾವ ವಿಧವಾದ ಒತ್ತಡನೂ ಇರಾನಿಂದ ಇರಲಿಲ್ಲ. ಇರಾನ್ ಅವರು ಭಾಳ ಬಗ್ಗಿದ್ರು ಇನ್ಫ್ಯಾಕ್ಟ್. ಬಟ್ ಆದರೂ ಇವರು ಮೇಲಿಂದ ಮೇಲೆ ದಾಳಿ ಮಾಡ್ತಾ ಇರೋದು ಯಾಕೆ ಅಂತ ಯಾರಿಗೂ ಯಕ್ಷ ಪ್ರಶ್ನೆಯಾಗೆ ಉಳಿದಿದೆ. ಇದರಿಂದ ಎಷ್ಟೋ ದೇಶಗಳ ಮಧ್ಯೆ ಬಿರುಕುಗಳು ಮುಟ್ಟಿದೆ. ಈಗ ನ್ಯಾಟೋ ಮತ್ತು ಅಮೇರಿಕ ಜೊತೆನೇ ಬಿರುಕು ಬಿಟ್ಟಿದೆ. ಯಾಕಂದರೆ ಯಾರೂ ಈ ಒಂದು ವಾರಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲ. ಯಾಕಂದರೆ ಇದರಲ್ಲಿ ಏನು ಬೇಕು ಗೋಲ್ ಅನ್ನೋದು ಯಾರಿಗೂ ಕ್ಲಾರಿಟಿ ಇಲ್ಲ. ಸುಮ್ಮನೆ ಮಾಡಬೇಕು, ಮಾಡ್ತಾ ಇದ್ದಾರೆ ಅಷ್ಟೇ. ಇರಾನ್ ಸ್ಟ್ಯಾಂಡ್ ಏನಿದೆ ಸರ್ ಈ ಯುದ್ಧದ ವಿಚಾರದಲ್ಲಿ ನೋಡಿದಾಗ? ಯಾಕಂದರೆ ಟ್ರಂಪ್ ನಾನು ನಾಶ ಮಾಡ್ತೀನಿ, ಧ್ವಂಸ ಮಾಡ್ತೀನಿ, ನಾನು ಬಿಡಲ್ಲ, ರಿವೆಂಜ್ ತಗೊಳ್ತೀನಿ ಅನ್ನೋ ಮಾತು. ಇರಾನ್ ಸ್ಟ್ಯಾಂಡು ಅಸಿಮೆಟ್ರಿಕ್ ವಾರ್, ಎಷ್ಟು ದಿವಸ ಆಗುತ್ತೋ ಅಷ್ಟು ದಿವಸ ಗೆದ್ವಿ ಅಂತ ಅಷ್ಟೇ. ಇರಾನ್ಗೆ ಚೆನ್ನಾಗಿ ಗೊತ್ತು. ಬಟ್ ಏನೇ ಮಾಡಿದ್ರು ಈಗ ಅಮೇರಿಕನ್ ಸೋಲ್ಸ್ಬಿಡ್ತೀವಿ ಅನ್ನೋದು ಆಗುತ್ತೆ ಅನ್ನೋದು ಇರಾನ್ಗೂ ಗೊತ್ತಿದೆ, ಆಗಲ್ಲ ಅಂತ. ಬಟ್ ಈ ಅಸಿಮೆಟ್ರಿಕ್ ವಾರ್ ಎಷ್ಟು ವರ್ಷ ಬೇಕಾದ್ರೆ, ಈ ಆಫ್ಘಾನಿಸ್ತಾನದಲ್ಲಿ 20 ವರ್ಷ ಎಳೀತು. ಏನು ಮಾಡೋಕ್ಕಾಯಿತು? ಏನೂ ಮಾಡೋಕ್ಕಾಗಲಿಲ್ಲ. ಆ ಥರನೇ ಎಳೆಯುತ್ತೆ. ಇದು ಆಫ್ಘಾನಿಸ್ತಾನ 3ರಷ್ಟು 4ರಷ್ಟು ಹೊರತು ಇರಾನ್ ಇದೆ. ಸೊ ಈ ಒಂದು ಜಿಯೋಗ್ರಾಫಿಕಲ್ ಅಡ್ವಾಂಟೇಜು ಅವೆಲ್ಲ ತೊಗೊಂಡ್ರೆ ಅವ್ರು ಏನಾಗುತ್ತೆ, ಇದು ನಡೀತಾ ಹೋಗುತ್ತೆ. ಎಷ್ಟು ವರ್ಷಗಳ ಕಾಲ ಬೇಕಾದ್ರೂ ನಡೀತಾ ಹೋಗುತ್ತೆ. ಇದರಿಂದ ಏನಾಗುತ್ತೆ, ಇಡೀ ಜಗತ್ತಿನ ಮೇಲೆ ಆರ್ಥಿಕ ಪರಿಣಾಮ ಬೀಳುತ್ತೆ. ಈಗ ಆಲ್ರೆಡಿ ಬಿದ್ದಾಗಿದೆಯಲ್ಲ ಸರ್? ಈಗ ಆಲ್ರೆಡಿ ಬಿದ್ದಾಗಿದೆ, ಇನ್ನೂ ಜಾಸ್ತಿ ಆಗುತ್ತೆ ಅಷ್ಟೇ. ಸರ್, ಈಗ ದೇಶದ ವಿಚಾರದಲ್ಲಿ ಇದೇ ವಿಚಾರ ಅಂದರೆ ಮೋದಿಯವರು ಕರೆ ನೀಡಿದರು. ರಾಜಕೀಯವಾಗಿ ನೋಡಬೇಕಾದ್ರೆ, ಯಾಕಂದರೆ ನಿಮಗೆ ಈ ಪ್ರಶ್ನೆ ಕೇಳಲೇಬೇಕು, ರಾಜಕೀಯವಾಗಿ ಎಷ್ಟು ಸರ್ ಈಗ ರಾಜಕೀಯ ವಿಪಕ್ಷಗಳು ಆಲ್ರೆಡಿ ಆರೋಪ ಮಾಡ್ತಾ ಇದ್ದಾವೆ? ಇಲ್ಲ, ಪಕ್ಷಗಳ ಆರೋಪ ಏನಂದರೆ ಈ ವಾರ ಆಗೋಕ್ಕೆ ಮುಂಚೆನೇ ಇಷ್ಟು ಯೋಚನೆ ಮೋದಿಗೆ ಅವ್ರಿಗೆ ಇರಲಿಲ್ವಾ? ಈ ಎಲೆಕ್ಷನ್ ಆದಮೇಲೆ ಯಾಕೆ ಹೇಳಕ್ಕೆ ಹೋದ್ರು ಅನ್ನೋದೊಂದು ಕ್ವಶನ್ ಮಾರ್ಕ್ ಇದೆ. ಪ್ರಾಬಬ್ಲಿ ಅದು ನಿಜ ಇರ್ಬೋದು. ಎಲೆಕ್ಷನ್ನಲ್ಲಿ ಜನ ಅಷ್ಟು ಅರ್ಥ ಮಾಡ್ಕೋತಾರ, ಕಾಮನ್ ಜನ. ಏನಕ್ಕೆ ಮೋದಿ ಇದ್ದಕ್ಕಿದ್ದಂಗೆ ಚಿನ್ನ ತಗೋಬೇಡ ಅಂತ ಇದ್ದಾರೆ, ಪೆಟ್ರೋಲ್ ಹಾಕೊಂಡು ಓಡಾಡಬೇಡಿ ಎಲ್ಲೆಲ್ಲೋ ಅಂತ ಇದ್ದಾರೆ, ಅದು ನೆಗೆಟಿವ್ ಆಗು ಅವ್ರ ಮೇಲೆ ಟರ್ನ್ ಆಗೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಆದ್ದರಿಂದ ಅವರು ಈ ಎಲೆಕ್ಷನ್ ಆದಮೇಲೆ ಕಾದು ಹೇಳಿದ್ರ ಅನ್ನೋದೊಂದು ಕ್ವಶನ್ ಮಾರ್ಕ್ ಉಳ್ಕೊಂಡಿದೆ. ಸೊ ಅದೆಲ್ಲೋ ವಿರೋಧ ಪಕ್ಷದವರು ಅದನ್ನು ಅಡ್ವಾಂಟೇಜಾಗಿ ತಗೋತಾ ಇದ್ದಾರೆ. ಇದು ಗೊತ್ತಿದ್ರೂ ಎಲೆಕ್ಷನ್ ಆಗೋಕ್ಕೆ ಕಾಯ್ಕೊಂಡು ಕೂತಿದ್ರು ಮೋದಿಯವರು ಅಂತ. ಅಫ್ಕೋರ್ಸ್ ಇವರು ಹೇಳಿದ ಟೈಮಿಂಗ್ಸ್ ಆ ಥರನೇ ಇದೆ ಮೋದಿಯವರು. ಅದನ್ನು ಮುಂಚೆನೇ ಒಂದು ಸೂಕ್ಷ್ಮವಾಗಿ ಹೇಳ್ತಾ ಬರಬೇಕಾಗಿತ್ತು. ಎಲೆಕ್ಷನ್ ಆದಮೇಲೆ ಹೇಳಿರೋದ್ರಿಂದ ಎಲ್ಲೋ ಅದೊಂದು ಕಡೆ ಕಪ್ಪು ಚುಕ್ಕಿಯಾಗಿ ಕಾಣ್ತಾ ಇದೆ. ಕಪ್ಪು ಚುಕ್ಕಿ ಅಂದರೆ ಅವ್ರು ತಯಾರಿನೇ ಮಾಡ್ಕೊಂಡಿರ್ಲಿಲ್ಲ ಅನ್ಸುತ್ತೆ ಸರ್. ಈಗ ತಯಾರಿ ಮಾಡ್ಕೊಂಡಿಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ. ಏನೇನು ತಯಾರಿ ಮಾಡ್ಕೊಂಡಿದ್ರು ಅಂತಲೂ ನಮ್ಗೆ ಗೊತ್ತಿಲ್ಲ, ಇನ್ನೂ ಕ್ಲಾರಿಟಿ ಕಂಪ್ಲೀಟ್ ಆಗಿಲ್ಲ. ಬಟ್ ಅಫ್ಕೋರ್ಸ್ ಜನಕ್ಕೆ ಕೊಡಬೇಕಾಗಿದ್ದಂಥ ಸಂದೇಶ ಮೊದಲೇ ಕೊಟ್ಟಿದ್ರೆ ಚೆನ್ನಾಗಿತ್ತು ಅಂತ ನನಗೆ ಅನ್ಸುತ್ತೆ ಸರ್. ಯಾಕಂದರೆ ಒಂದು ದೇಶದ ಪ್ರಧಾನಿ ಈ ರೀತಿಯಾದ ಒಂದು ಸಂದೇಶಗಳನ್ನು ಕೊಡ್ತಾರೆ, ಎಷ್ಟು ಅದೊಂದು ಕಳವಳಕಾರಿ ವಿಚಾರನೇ
ದೇಶದ ಜನರಿಗೆ? ಕಳವಳಕಾರಿ ಅಂತ ಹೇಳೋಕ್ಕಾಗಲ್ಲ. ಈಗಿನ ಪರಿಸ್ಥಿತಿ ಆ ಥರ ಇದೆ. ಎಲ್ಲ ದೇಶಗಳು ಇದನ್ನು ಅನುಭವಿಸ್ತಾ ಇದ್ದಾವೆ. ಈ ಒಂದು ರೇಟು ಎಲ್ಲ ಕಮ್ಮಿ ಮಾಡ್ಕೊಂಡಿಲ್ಲ. ಭಾರತ ಒಂದೇ ರೇಟ್ ಕಮ್ಮಿ ಮಾಡ್ಕೊಳ್ದೆ ಇದ್ದಿದ್ದು. ಯುರೋಪು, ಎಲ್ಲ ರಾಷ್ಟ್ರ, ಅಮೇರಿಕಲ್ಲೂ ಜಾಸ್ತಿ ಆಗಿದೆ ರೇಟ್ಗಳೆಲ್ಲ. ಸೊ ಇದು ಕಳವಳಕಾರಿ ಅಂತ ಹೇಳೋಕ್ಕಾಗಲ್ಲ. ಈಗಿನ ಪರಿಸ್ಥಿತಿ ಹಂಗಿದೆ. ಬಟ್ ಅವ್ರು ಹೇಳಿದ ರೀತಿ ಟೈಮಿಂಗ್ಸ್ ಬಂದು ಸರಿಗಿರಲಿಲ್ಲ. ಅಂದರೆ ದಟ್ ವಾಸ್ ವೇರ್ ದಿ ಕಪ್ಪು ಚುಕ್ಕೆ ಆಯಿತು ಅಂತ ನನ್ನ ಒಂದು ಭಾವನೆ ಅಷ್ಟೇ. ನನ್ನ ಒಂದು ಸೆಲ್ಫಾಗಿ ಹೇಳ್ತಾ ಇದ್ದೀನಿ. ಅದನ್ನು ಮುಂಚೆನೇ ಹೇಳ್ಬೋದಾಗಿತ್ತು. ಈ ವಾರ ಶುರುವಾದಾಗೆ ಒಂದು ವಾರ 10 ದಿವಸ ಆದಮೇಲೆ ಈ ಥರ ಆಗ್ಬೋದು ಪರಿಸ್ಥಿತಿ ಅಂತೆಲ್ಲ ಮನವರಿಕೆ ಮಾಡಿಕೊಡ್ಬೇಕು. ಸಡನ್ನಾಗಿ ಪೆಟ್ರೋಲ್ ಬೇಡ, ಸಡನ್ನಾಗಿ ಗೋಲ್ಡ್ ಬೇಡ, ಯಾಕೆ ಬೇಡ ಅನ್ನೋದು ಈಗ ನಾನು ಹೇಳ್ಕೊಂಡು ಹೋದೆ ಕೆಲವು ಸ್ಟ್ಯಾಟಿಸ್ಟಿಕ್ಸ್. ಪ್ರಾಬಬ್ಲಿ ನನ್ನ ಫಿಗರ್ಸಲ್ಲಿ ಏರುಪೇರು ಇರ್ಬೋದು. ಬಟ್ ಅಟ್ಲೀಸ್ಟ್ ಬೈ ಆ್ಯಂಡ್ ಲಾರ್ಜ್ ಜನಕ್ಕೆ ಅರ್ಥ ಆಯಿತು ಯಾಕೆ ನಾವು ಅದ್ರ ಮೇಲೆ ಕಡಿವಾಣ ಹಾಕಬೇಕು ಅಂತ. ಸೊ ಈ ಥರ ಒಂದು ಎಜುಕೇಟ್ ಮಾಡ್ಕೊಂಡು ಬಂದಿದ್ರೆ ಪ್ರಾಬಬ್ಲಿ ಜನ ಒಪ್ಕೋತಾ ಇದ್ರು ಅಂತ ನನಗನ್ಸುತ್ತೆ. ಆವಾಗಲೇ ಮುನ್ನೆಚ್ಚರಿಕೆ ಕ್ರಮವನ್ನು ಜನರಿಗೆ ಹೇಳಿದರೆ ಇನ್ನೂ ಒಂದು ಹೊಡೆತ ಕಮ್ಮಿ ಮಾಡ್ಕೋಬೋದಾಗಿತ್ತು ಅಂತ ನನಗನ್ಸುತ್ತೆ. ಅಂದರೆ ಇದರಲ್ಲಿ ಎಲ್ಲೋ ಎಡವಿದ್ರ ಅಂತ ಆಗುತ್ತೆ. ಕೆಲವು ಸಲ ರಾಜಕೀಯನ ನೋಡ್ಕೋತಾರೆ ಅವರು, ಹೇಳೋಕ್ಕಾಗಲ್ಲ. ಅಲ್ಲ ಸರಿ, ಆ ಪ್ರಧಾನಿ ಆ ರೀತಿ ಹೇಳಿದಾರೆ ಅಂದರೆ ಜನರಿಗೆ ಸಾಕಷ್ಟು ಈಗ ಆಲ್ರೆಡಿ ಚರ್ಚೆ ಆಗ್ತಾ ಇದೆ. ಇವತ್ತಿಗೆ 2-3 ದಿನ ಆಗ್ತಾ ಬಂತು. ಚರ್ಚೆ ಅಂತೂ ಸಿಕ್ಕಾಪಟ್ಟೆ ಆಗ್ತಾ ಇದೆ. ಚರ್ಚೆ ಆಗ್ತಾನೆ ಇರುತ್ತೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಬಟ್ ಅದನ್ನು ಮನವರಿಕೆ ಮಾಡ್ಕೊಳ್ಳೋದು ಕೇಂದ್ರ ಸರ್ಕಾರದ ಗ್ರಾಫ್ಗಳು, ಶೀಟ್ಸ್ಗಳು, ಯಾವ ಥರ ಪಿಕ್ಚರ್ಸ್ಗಳಲ್ಲಿ ಜನಕ್ಕೆ ಅರ್ಥ ಮಾಡಿಸ್ಬೇಕು ಏನಕ್ಕೆ ಹಿಂಗೆ ಆಗ್ತಾ ಇದೆ. ನಾಳೆ ನಾವು ಇನ್ನೂ ಒಂದು ಗೋಲ್ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಕಂಟ್ರಿ ಆಗ್ಬೋದು. ನಾವೀಗ ಏನು ಎಕ್ಸ್ಪೋರ್ಟ್ ಮಾಡ್ತೀವಿ, ಚಪ್ಪಲಿ, ಗೊಂಬೆಗಳು, ಅವು ಇವು ಹೈ ಟೆಕ್ನಾಲಜಿ ವ್ಯಾಲ್ಯೂಸ್ ಯಾವುದು ಎಕ್ಸ್ಪೋರ್ಟ್ ಮಾಡ್ತಿಲ್ಲ. ನಾವು ಯಾವಾಗ ಜಾಸ್ತಿ ಹೈ ಟೆಕ್ನಾಲಜಿ ವ್ಯಾಲ್ಯೂಸ್ ಎಕ್ಸ್ಪೋರ್ಟ್ ಮಾಡೋಕ್ಕೆ ಶುರು ಮಾಡ್ತೀವಿ, ಯಾವಾಗ ನಾವು ಅಭಿವೃದ್ಧಿ ಹೊಂದಿ ಡೆವಲಪ್ ನೇಷನ್ ಆಗಿ ನಾವು ಎಕ್ಸ್ಪೋರ್ಟ್ ಓರಿಯೆಂಟೆಡ್ ನೇಷನ್ ಆಗ್ತೀವೋ ಅಲ್ಲಿ ತನಕ ಈ ಪ್ರಾಬ್ಲಮ್ ಬರ್ತಾನೆ ಇರುತ್ತೆ. ಬಟ್ ಮೋದಿ ಅವರು ಹೇಳಿದ್ರಲ್ಲ ಸರ್, ನಾವು ಭಾರತವನ್ನು ವಿಶ್ವಗುರು ಮಾಡ್ತೀವಿ. ವಿಶ್ವಗುರು ಮಾಡಬೇಕು ಅಂದರೆ ನೀವು ಅಷ್ಟೇ ಸ್ಟ್ರಾಂಗ್. ಇಸ್ರೇಲ್ ಅಂತ ಸಣ್ಣ ದೇಶ ಎಷ್ಟು ಎಕ್ಸ್ಪೋರ್ಟ್ ಮಾಡ್ತಾ ಇದೆ ಇವತ್ತು. ನಾವು ಭಾರತದಂಥ ದೊಡ್ಡ ದೇಶ ಇನ್ನೂ ಈಗ ಎಕ್ಸ್ಪೋರ್ಟ್ ಕಡೆಗೆ ದಾಪುಗಾಲ ಹಾಕೊಂಡು ಹೋಗ್ತಾ ಇದ್ದೀವಿ. ಅದರಲ್ಲೂ ಯಾವುದು ಟೆಕ್ನಾಲಜಿಕಲ್ ಪ್ರಾಡಕ್ಟ್ಸ್ ಹೇಳ್ಕೊಳ್ಳೋಂಥ ಯಾವುದು ಮಸಾಲೆ ಪುಡಿ ಇಂಥವು ನಾವು ಎಕ್ಸ್ಪೋರ್ಟ್ ಮಾಡ್ಕೊಂಡು ಇದ್ದೀವಿ ಇನ್ನೂ. ಸೊ ಇದನ್ನು ಜಾಸ್ತಿ ಮಾಡ್ಕೋಬೇಕಾಗುತ್ತೆ. ಅಫ್ಕೋರ್ಸ್ ಸಾಫ್ಟ್ವೇರ್ ಸ್ವಲ್ಪ ದುಡ್ಡು ನಮ್ಗೆ ಜಾಸ್ತಿ ತರ್ತಾ ಇದೆ. ಬಟ್ ಸರ್ವೀಸಿಂಗ್ ಮಾಡ್ತಾ ಇದ್ದೀವಿ ನಾವು. ವಿ ಆರ್ ಓನ್ಲಿ ಇನ್ ಸರ್ವಿಸ್ ಓರಿಯೆಂಟೆಡ್. ನಾವೇನು ಸಾಫ್ಟ್ವೇರ್ ಹೊಸ್ದಾಗಿ ಡೆವಲಪ್ ಮಾಡಿ ಬೇರೆ ದೇಶಗಳಿಗೆ ಮಾರಾಟ ಮಾಡೋವಂಥ ಪರಿಸ್ಥಿತಿಗೆ ಇನ್ನೂ ಬಂದಿಲ್ಲ. ನಾವೇ ಒಂದು AI ಮಾಡಿ AIನ ಮಾರಾಟ ಮಾಡೋ ಪರಿಸ್ಥಿತಿಲಿ ನಾವಿನ್ನೂ ಬಂದಿಲ್ಲ. ಸೊ ಈ ಥರ ಎಲ್ಲ ಇನ್ನೂ ನಾವು ಡೆವಲಪ್ ಆಗೋ ತನಕ ಈ ಒಂದು ಕಷ್ಟ ಇದ್ದಿದ್ದೆ. ಸರ್, ಚಿನ್ನದ ವಿಚಾರ. ಚಿನ್ನಕ್ಕೆ ಭಾರತೀಯದ ಒಂದು ಸಂಸ್ಕೃತಿಯಲ್ಲಿ ಒಂದು ವಿಶೇಷ ಮಹತ್ವ ಸ್ಥಾನ ಇದೆ. ಸೊ ಒಂದು ವರ್ಷ ಖರೀದಿ ಮಾಡಬೇಡಿ ಅಂದರೆ ಏನಾಗ್ಬೋದು ಸರ್? ಖರೀದಿ ಮಾಡಬೇಡಿ ಅಂತ ಅವ್ರು ಹೇಳ್ತಿಲ್ಲ. ಮಿತವಾಗಿ ಖರೀದಿ ಕೆಲವು ಇನ್ವೆಸ್ಟ್ಮೆಂಟ್ಗೆ ಖರೀದಿ ಮಾಡ್ಕೋತಾರೆ. ಈ ಬ್ಲ್ಯಾಕ್ ಮನಿನ ಏನು ಮಾಡೋದು, ತಗೊಂಡೋಗಿ ಇನ್ವೆಸ್ಟ್ ಮಾಡಿ ಅದನ್ನು ಸ್ಟೋರ್ ಮಾಡೋದು ಈಸಿ ಆಗುತ್ತೆ. ಬೇಕಾದಾಗ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ಸೊ ಈ ಥರದನ್ನೆಲ್ಲ ಕಮ್ಮಿ ಮಾಡಿ, ನೀವು ತಾಳಿ ತಗೋಬೇಡಿ, ಮದುವೆ ಮಾಡಬೇಡಿ, ಅದು ಮಾಡಬೇಡಿ ಅಂತ ಅವ್ರು ಹೇಳಿಲ್ಲ. ಮಿತವಾಗಿ ಖರ್ಚು ಮಾಡಿ. ಯಾಕಂದರೆ ಗೋಲ್ಡ್ ತಗೊಳ್ಳೋರೆಲ್ಲ ಸುಮ್ಮನೆ ಭಾಳ ಎಷ್ಟು ಬೇಕೋ ಮದುವೆಗೆ ಅಷ್ಟು ತಗೊಳಕ್ಕೆ ಹೋಗಲ್ಲ. ಅದ್ರ ಮೇಲೆ ಒಂದು 5-6 ಥರ, 7 ಥರ, 10 ಥರ ಅವರವರ ದುಡ್ಡಿದ್ದಂಗೆ ಅವ್ರು ಖರ್ಚು ಮಾಡ್ತಾರೆ. ಅದನ್ನು ಕಮ್ಮಿ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಅಲ್ಲ ಸರ್, ಈಗ ಇವೆಲ್ಲ ಮನವಿಗಳನ್ನು ಮಾಡಿದ್ರು. ಬಟ್ ಹೇಳಿದ್ರು ದೇಶಕ್ಕಾಗಿ ನೀವು ಮಾಡೋ ಸೇವೆ ನೀವೆಲ್ಲ ನೀವು ಯಾವಾಗ ರಿಸರ್ವ್ಸ್ನ ನೀವು ಇದು ಮಾಡ್ತೀರೋ ಅದೇ ರಿಸರ್ವ್ಸ್ನ ನಮಗೆ ಎಷ್ಟೋ ಅಮ್ಯುನೇಷನ್ಸ್ಗಳಿಲ್ಲ, ಎಷ್ಟೋ ಟೆಕ್ನಾಲಜಿ ಇಲ್ಲ ವಾರಕ್ಕೆ ಫೈಟ್ ಮಾಡೋಕ್ಕೆ, ಎಷ್ಟೋ ಎಲ್ಲ ಕೆಲವು ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ಸ್ಗಳು ಬೇಕಾಗುತ್ತೆ, ಎಷ್ಟೊಂದು ಬೇಕಾಗುತ್ತೆ, ಕೆಲವು ರೇರ್ ಅರ್ತ್ ಮೆಟೀರಿಯಲ್ಸ್ಗಳು ಬೇಕಾಗುತ್ತೆ. ಇಂಥವೆಲ್ಲ ಬಳಸಿದ್ರೆ ಯುದ್ಧಕ್ಕೆ ರೆಡಿಯಾಗಿರ್ತೀವಿ. ನೆಕ್ಸ್ಟು ಕೆಲವು ಮಿಷಿನರೀಸ್ ತಗೋಬೇಕಾಗತ್ತೆ, ಅದರಿಂದ ಎಷ್ಟೋ ಕೆಲಸಗಳು ಜನ್ರೇಟ್ ಆಗುತ್ತೆ. ಕೆಲವು ಆ ಥರ ಏನು ಅದರಿಂದ ಪ್ರೊಡಕ್ಟಿವಿಟಿ ಬರುತ್ತೆ, ಅದರಿಂದ ಒಂದು 10,000 ಜನಕ್ಕೆ ಕೆಲಸ ಸಿಗುತ್ತೆ ಈ ಇಂಪೋರ್ಟೆಡ್ ಸಬ್ಸ್ಟೆನ್ಸ್ ತೊಗೊಂಡಿರೋದ್ರಿಂದ. ಸೊ ಇದನ್ನು ತಗೊಂಡು ದೇಶನ ಅಭಿವೃದ್ಧಿ ಮಾಡಿ ಇವತ್ತು ಈ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಲೈಕ್ ಗೋಲ್ಡು ಅವು ಇವೆಲ್ಲ ತಗೊಂಡು ಹಾಳು ಮಾಡಬೇಡಿ ಅಂತ ಹೇಳ್ತಾರೆ ಅಷ್ಟೇ. ಸೊ ಅದನ್ನು ಜನರು ಸ್ವೀಕಾರ ಮಾಡ್ತಾರೆ ಅನ್ಸುತ್ತೆ ಸರ್ ನಿಮಗೆ? ಮಾಡ್ಕೋಬೇಕಾಗತ್ತೆ. ಪ್ರಾಬಬ್ಲಿ ಅರ್ಥ ಮಾಡಿಕೊಂಡ್ರೆ ಮಾಡ್ಕೋತಾರೆ ಅಂತ ನನಗೂ ಅನಿಸುತ್ತೆ. ಸೊ ಅದನ್ನು ಆದಷ್ಟು ಪ್ರಚಾರಕ್ಕೆ ತರಬೇಕಾಗತ್ತೆ. ಆದಷ್ಟು ಸರ್ಕಾರ ಇದ್ರ ಬಗ್ಗೆ ಜಾಸ್ತಿ ತಿಳುವಳಿಕೆ ಕೊಡಬೇಕಾಗತ್ತೆ.
ತಿಳುವಳಿಕೆ ಕೊಟ್ಟಷ್ಟು ಅರ್ಥ ಮಾಡ್ಕೋತಾರೆ ಅನ್ನೋ ಗ್ಯಾರಂಟಿ ಅಂತೂ ನನಗೆ. ಸರ್, ಈ ಸಂದೇಶಗಳ ಓವರ್ ಆಲ್ ನೋಡ್ಬೇಕಾದ್ರೆ, ಒಂದು ಸಾರಾಂಶ ನೋಡ್ಬೇಕಾದ್ರೆ, ಮೋದಿ ಅವರು ನೇರವಾಗಿ ನನ್ನ ಕೈಯಿಂದ ಇದಾಗಲ್ಲ, ನೀವೇ ನೋಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಆ ಥರ ಏನು ಅವ್ರು ಹೇಳಲಿಲ್ಲ. ಆ ಥರ ಯಾಕೆ ನಾವು ತಪ್ಪು ಭಾವಿಸ್ಕೋಬೇಕು? ಅವ್ರು ಹೇಳ್ತಾ ಇರೋದು ಅಂದ್ರೆ ಕಮ್ಮಿ ಜವಾಬ್ದಾರಿಯಿಂದ ಮಾಡ್ಕೊಳ್ಳಿ. ನುಣಿಸ್ಕೊಂಡ್ರ ಅಂತ ಸರ್? ಇಲ್ಲ, ಜವಾಬ್ದಾರಿಯಿಂದ ನುಣುಚ್ಕೊಂಡಿಲ್ಲ. ಈಗಿನ ಪರಿಸ್ಥಿತಿ ಬಗ್ಗೆ ಅವರು ನಾನು ಹೇಳ್ದಂಗೆ ಮೊದಲೇ ಹೇಳಬೇಕಾಗಿದ್ದು ಲೇಟಾಗಿ ಹೇಳಿದ್ರು ಅಷ್ಟೇ. ಬಿಟ್ಟರೆ ಅವ್ರೇನು ಜವಾಬ್ದಾರಿಯಿಂದ ನುಣುಚ್ಕೊಂಡು ಹೋಗ್ತಾ ಇದ್ದಾರೆ ಅಂತ ನನಗೆಲ್ಲೂ ಅನಿಸ್ತಾ ಇಲ್ಲ. ಏನು ಮೋದಿ ಪರವಾಗೋ ಇಲ್ಲ ಸರ್ಕಾರದ ಪರವಾಗೋ ನಾನು ಹೇಳ್ತಾ ಇಲ್ಲ, ನಾನು ಈಗಿನ ಪರಿಸ್ಥಿತಿ ಬಗ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಅಲ್ಲ ಸರ್, ಈಗ ಮತ್ತೊಂದು ಇದೇ ಇಂಧನದ ವಿಚಾರದಲ್ಲೇ ಮಾತಾಡಬೇಕಾದ್ರೆ ಈ ಚರ್ಚೆ ಆಗ್ತಾ ಇದೆ ಸರ್. ಮೋದಿ ಅವರು ಯಾವಾಗ ಸಂದೇಶ ಕೊಟ್ಟರಲ್ಲ, ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಈಗ ಫುಲ್ ಇದೇ ವಿಚಾರ ಎಲ್ಲ ರಾಜಕಾರಣಿಗಳಿಗೂ ಅನ್ವಯ ಆಗಬೇಕು ಇಂಧನದ ವಿಚಾರದಲ್ಲಿ. ಹೌದು, ಕೆಲವು ತರಬೇಕಾಗತ್ತೆ. ಅವರು ಒಂದು ಈ ಹ್ಯಾಸ್ ಟು ಸ್ಟ್ಯಾಂಡ್ ಆಸ್ ಎನ್ ಎಕ್ಸಾಂಪಲ್. ಈಗ ಮೋದಿ ಬಂದರೆ 100 ಕಾರೋ 200 ಕಾರೋ ಹಿಂದೆ ಮುಂದೆ ಹೋಗ್ತವೆ ಅಂಥವೆಲ್ಲ ಎಲ್ಲೋ ಕಡಿವಾಣ ಹಾಕಿ ಈ ಶುಡ್ ಬಿ ದ ಫಸ್ಟ್ ಪರ್ಸನ್ ಟು ಶೋ. ಅದನ್ನು ಅವರು ಯಾವಾಗ ಶೋ ಮಾಡೋಕ್ಕೆ ಹೋಗ್ತಾರೋ ಒಂದೊಂದೇ ಅಳವಡಿಸ್ಕೊಂಡು ಹೋಗ್ತಾರೋ ಆವಾಗ ಕಾಮನ್ ಇಲ್ಲಿರೋ ಜನಗಳು ಕಮ್ಮಿ ಮಾಡ್ಕೊಂಡು ಹೋಗ್ತಾರೆ. ಇಂಥ ಎಕ್ಸಾಂಪಲ್ಸ್ಗಳನ್ನ ಸೆಟ್ ಮಾಡಬೇಕಾಗತ್ತೆ ಸರ್ಕಾರ. ಮಾಡ್ತಾರೇನೋ ಮುಂದಿನ ದಿನದಲ್ಲಿ ಕಾದು ನೋಡೋಣ ಏನೇನು ಮಾಡ್ತಾರೆ ಅಂತ. ಅಲ್ಲ ಸರ್, ಒಬ್ಬ ಪ್ರಧಾನಿ ಬರಲಿ, ಒಬ್ಬ ಮಿನಿಸ್ಟರ್ ಬರಲಿ, ಸಾದಾ ಒಬ್ಬ MLA ಬಂದ್ರೂ ಒಂದು ಮಿನಿಮಮ್ ಏನಿಲ್ಲ ಅಂದ್ರೆ 10-15 ಕಾರ್ಗಳು ಇರ್ತವೆ. ಪ್ರಧಾನಿ ಬಂದಂತರೂ ಫುಲ್ ಸೆಕ್ಯೂರಿಟಿನೇ. ಜನ ಈ ಇಂಧನದ ವಿಚಾರ ಸರ್, ಮಾಧ್ಯಮದವ್ರು ಅದನ್ನು ಖಂಡಿಸ್ಬೇಕು. ಜನ ಅದಕ್ಕೆ ಧಿಕ್ಕಾರ ಹಾಕ್ಬೇಕು. ಮಾಧ್ಯಮದವ್ರು ಅಷ್ಟೇ ಖಂಡನೀಯವಾಗಿ ಎಲ್ಲೆಲ್ಲಿ ಈ ಥರ ಪೋಲ್ ಆಗ್ತಾ ಇದೆಯೋ ಅದನ್ನು ಖಂಡಿಸ್ತಾ ಬರ್ತಾ ಇರಬೇಕು. ಜನಕ್ಕೆ ಒಂದು ಎಚ್ಚರಿಕೆ ಸಂದೇಶ ಕೊಡ್ತಾ ಇರಬೇಕು. ಯಾವಾಗ ಇಂಥ ಕಡೆ ಫೋಕಸ್ ಜಾಸ್ತಿ ಆಗುತ್ತೋ ಅದು ಆಟೋಮೆಟಿಕ್ ಕಮ್ಮಿ ಆಗ್ತಾ ಹೋಗುತ್ತೆ. ಪ್ರಾಬಬ್ಲಿ ಇದೆಲ್ಲ 1 ದಿವಸ 2 ದಿವಸದಲ್ಲಿ ಆಗಲ್ಲ, ಓವರ್ ದಿ ಟೈಮ್ ಕಮ್ಮಿ ಆಗ್ತಾ ಹೋಗುತ್ತೆ. ಅಲ್ಲ ಸರ್, ಈಗ ಅವರು ರಾಜಕಾರಣಿಗಳಂದ್ರೆ ಕೆಲವೊಬ್ಬರಿಗೆ ಥ್ರೆಟ್ಸ್ ಇರುತ್ತೆ, ಮತ್ತೊಂದಿರುತ್ತೆ. ಬಟ್ ಇರೋದನ್ನ ತಗೊಳ್ಳಿ, ಅಗತ್ಯ ಇದ್ದಷ್ಟು ತಗೊಳ್ಳಿ. ಕೆಲವು ಕಡೆ ಏನಾಗಿದೆ, ಬೇಡದೇ ಇರೋ ಕಾರ್ಗಳು ಯಾರೋ ಅವ್ರ ಕಡೆ ಬೇಕಾಗಿರೋ ಜನಗಳು ಅವ್ರುಗಳೆಲ್ಲ ಫಾಲೋ ಮಾಡ್ಕೊಂಡು ಹೋಗುವಂಥ ಪರಿಸ್ಥಿತಿ ಬೇಕಿಲ್ಲ ಅಂತ ನನಗೆ ಸದ್ಯಕ್ಕೆ. ಇದ್ರ ಬಗ್ಗೆ ಗಮನ ಹರಿಸ್ಬೇಕಲ್ಲ ಸರ್ ಸರ್ಕಾರ? ಗಮನ ಹರಿಸ್ಬೇಕು, ಖಂಡಿತ ಗಮನ. ರಾಜಕೀಯ ನಾಯಕರು ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಹೌದು. ಇದರಿಂದ ಎಷ್ಟು ನಷ್ಟ ಸರ್? ಈ ಕಾರ್ಗಳು ಹೋಗ್ತಾ ಇರ್ತಾವಲ್ಲ, ಸೊ ಜನಸಾಮಾನ್ಯರು ಬಳಕೆ ಮಾಡ್ತಾರಲ್ಲ, ಅದಕ್ಕಿಂತ ದುಪ್ಪಟ್ಟಾಗ್ಬೋದಲ್ಲ ಸರ್? ಅಷ್ಟು ಅಂತ ನಾನು ಹೇಳಕ್ಕಾಗಲ್ಲ. ಬಟ್ ದುಪ್ಪಟ್ಟಾಗ್ಬೋದಲ್ಲ? ದುಪ್ಪಟ್ಟು 3 ಟೈಮ್ಸ್ ಅಷ್ಟು ಜಾಸ್ತಿ ಆಗತ್ತೆ. ಸೊ ಇದಕ್ಕೆಲ್ಲ ಒಂದು ಕಡಿವಾಣ ಹಾಕ್ಬೇಕು. ಜನಕ್ಕೆ ಯಾವಾಗ ಜನಕ್ಕಿದು ಅರ್ಥ ಆಗಿ ಯಾವಾಗ ಇದ್ರ ಬಗ್ಗೆ ತಿರುಗಿ ಬೀಳ್ತಾರೋ ಅಲ್ಲಿ ತನಕ ಈ ಥರ ನಡೀತಾನೆ ಬರ್ತಾ ಇರುತ್ತೆ. ಸೊ ಇಟ್ ಟೇಕ್ಸ್ ಟೈಮ್. ಮಾಧ್ಯಮದವ್ರದ್ದು ಭಾಳ ದೊಡ್ಡ ರೋಲ್ ಇದೆ. ಇದನ್ನು ಎಜುಕೇಟ್ ಮಾಡೋದಾಗಲಿ, ಇದನ್ನು ಖಂಡನೀಯವಾಗಿ ಮಾಡೋದಾಗಲಿ, ಇದನ್ನೆಲ್ಲ ಮಾಡೋಕ್ಕೆ ಮಾಧ್ಯಮದವ್ರದ್ದು ಅಷ್ಟೇ ಕರ್ತವ್ಯನೂ ಇದೆ. ಅಲ್ಲ ಸರ್, ಯಾಕಂದ್ರೆ ಇದು ಗಂಭೀರ ವಿಚಾರ. ಯಾಕಂದ್ರೆ ಅವ್ರು ಹೇಳಿದಾರೆ ಅಂದ್ರೆ ಅವ್ರೊಂದು ಸ್ವಲ್ಪ ಆ ರೀತಿಯಾಗಿ ಕಾನೂನುಗಳಂತಂದ್ರೆ ಅಥವಾ ಒಂದು ಆದೇಶ ಹೊರಡಿಸಿದ್ರೆ ಅವರು ಆ ರೀತಿ ನೋಡ್ಬೇಕು. ಮುಂದೆ ಇದು ಬರೀ ಹೇಳಿಕೆ ಆಗ್ಬಾರ್ದು, ಕೆಲವು ಕಾನೂನುಗಳನ್ನ ರೂಪಿಸ್ತಾರೇನೋ ನೋಡ್ಬೇಕಾಗತ್ತೆ. ಯಾಕಂದ್ರೆ ರಾಜಕಾರಣಿ ಜನಪ್ರತಿನಿಧಿಗಳಿಗೆ ಇದು ಅನ್ವಯಿಸಿದ್ರೆ ಸರ್ ಜನರಿಗೆ ಆಲ್ಮೋಸ್ಟ್ ಆಟೋಮೆಟಿಕ್ಲಿ ಅನ್ವಯ ಆಗೇ ಆಗುತ್ತೆ. ಅವ್ರು ಬಳಕೆ ಮಾಡೇ ಮಾಡ್ತಾರೆ. ಖಂಡಿತ ಮಾಡ್ತಾರೆ. ನೋಡ್ಬೇಕು ಮುಂದಿನ ದಿನಗಳಲ್ಲಿ ಏನಾಗತ್ತೆ ಅಂತ ನೋಡ್ಬೇಕು. ಸೊ ಮೋದಿ ಅವರು ಮೋಸ್ಟ್ಲಿ ಅದನ್ನೊಂದು ಮಾಡ್ಬೇಕು ಅನ್ಸುತ್ತೆ ಈಗ ನೋಡಿದ್ರೆ. ಹೌದು ಮಾಡ್ಬೇಕು. ಇಡೀ ದೇಶಾದ್ಯಂತ ಆದ್ರೆ ಯಾಕಂದ್ರೆ ಇಂಧನ ಉಳಿತಾಯ ಅಲ್ಲಿಂದನೇ ಆಗ್ಬೇಕಲ್ಲ ಸರ್. ಅರ್ಧಕ್ಕರ್ಧ ಅಲ್ಲೇ ಹೋದ್ರೆ ಮತ್ತೆ ಜನಸಾಮಾನ್ಯರಿಗೆ ಎಷ್ಟು ಸಿಗೋದು? ಹೌದು, ಅಲ್ಲಿಂದನೇ ಶುರುವಾಗಬೇಕು. ಏನು ಮಾಡ್ತಾರೆ ಮುಂದಿನ ದಿನದಲ್ಲಿ ಕಾದು ನೋಡೋಣ. ಅಲ್ಲಿ ತನಕ ವೇಟ್ ಮಾಡಿ. ಅಲ್ಲ ಸರ್, ಈಗ ಯಾಕಂದ್ರೆ ಮೋದಿ ಅವರು ಓವರ್ ಆಲ್ ಸಂದೇಶ ನೋಡಿದ್ರೆ ಮುಂದಿನ ದಿನಗಳಲ್ಲಿ ಭಾರತ ದೇಶಕ್ಕೆ ಯಾವ ರೀತಿಯಾದ ದಿನಗಳು ಬರಬಹುದು ಫ್ಯೂಚರ್ ಅಲ್ಲಿ? ನಾನು ಹೇಳದ್ನಲ್ಲ, ಅವ್ರು ಹೇಳಿದ್ದಾರೆ ಮುಂದೆ ಗುಂಡಿ ಇದೆ ಅಂತ ಹೇಳಿಲ್ಲ, ಹುಷಾರಾಗಿ ಹೋಗಿ ಅಂತ ಹೇಳ್ತಾ ಇದ್ದಾರೆ. ಸೊ ಹುಷಾರಾಗಿ ಹೋಗಿ ಅಂದರೆ ಅಲ್ಲಿ ಮುಂದೆ ಗುಂಡಿ ಇದೆ ಅಂತ ಅರ್ಥ. ನಾವು ಹುಷಾರಾಗಿ ಎಚ್ಚರಿಕೆ ಮಾಡಿ ನಿಧಾನ ಮಾಡ್ಕೊಂಡು ಹೋಗದೆ ಹೋದರೆ ಬೀಳೋದಂತೂ ಗ್ಯಾರಂಟಿ. ಸೊ ಬೀಳೋ ಪರಿಸ್ಥಿತಿಲಿದ್ದೀವಿ, ಅದಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಸೊ ಆ ಎಚ್ಚರಿಕೆ ಹೇಗೆ ಜನ ಅದನ್ನು ಅಳವಡಿಸ್ಕೊತಾರೆ, ಎಷ್ಟು ಬಗ್ಗೆ ತಿಳುವಳಿಕೆ ಕೊಡ್ತಾರೆ, ಅದನ್ನೆಲ್ಲ ಅದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಓಕೆ, ಧನ್ಯವಾದಗಳು ಸರ್. ಇಷ್ಟೊತ್ತು ನಮ್ಮ ಜೊತೆ ಕುಳಿತುಕೊಂಡು ಮಹತ್ವದ ವಿಚಾರಗಳನ್ನು ಹಂಚ್ಕೊಂಡ್ರಿ, ಕೆಲವು ಸಲಹೆ ಸೂಚನೆಗಳನ್ನು ಕೊಟ್ರಿ, ಸರ್ಕಾರದ ವೈಫಲ್ಯ ನೀತಿಗಳನ್ನು ಎತ್ತಿ ಹಿಡಿದ್ರಿ. ಸೊ ಎಲ್ಲ ಮಾಹಿತಿಗಳಿಗಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಈಗಾಗಲೇ ಎಲ್ಲರೂ ಎಚ್ಚೆತ್ಕೊಳ್ಬೇಕು. ಮುಂದೆ ಗುಂಡಿ ಇದೆ, ಯಾವ ಸಮಯದಲ್ಲಾದರೂ ಸಹ ಬೀಳ್ಬಹುದು ಅನ್ನೋ ಮಾಹಿತಿಯನ್ನು, ಒಂದು ಸೂಚನೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ನೀಡಿದಂತೆ ಕಂಡು ಬರ್ತಾ ಇರುವಂಥದ್ದು. ಸೊ ಕೇಂದ್ರ ಸರ್ಕಾರ
ಹೊರಡಿಸಿರುವ ಆದೇಶದಂತೆ ಎಲ್ಲರೂ ಫಾಲೋ ಮಾಡಬೇಕು ಅನ್ನೋದು ಕೇಂದ್ರ ಸರ್ಕಾರದ ಒಂದು ಉದ್ದೇಶವಾಗಿರುವಂಥದ್ದು. ಸೊ ಮುಂದಿನ ಹಂತಗಳಲ್ಲಿ ಈ ಒಂದು ವಿಚಾರ ಯಾವ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ, ಇದರ ವಿರುದ್ಧ ಜನರು ಯಾವ ರೀತಿಯಾಗಿ ಒಂದು ಧ್ವನಿ ಎತ್ತಾರೆ, ರಾಜಕಾರಣಿಗಳ ಈ ಪೋಲ್ ಆಗ್ತಾ ಇರುವ ಇಂಧನದ ಪೋಲ್ ವಿಚಾರದಲ್ಲಿ ಜನರು ಸಹ ಧ್ವನಿ ಎತ್ತಬೇಕು ಅನ್ನೋ ಮಾತುಗಳನ್ನು ಗಿರೀಶ್ ಲಿಂಗನ್ ಅವರೇ ಹೇಳಿರುವಂಥದ್ದು.